तो ध्यावे समाधान तुबार कुमार जय जय तुबार बोला ಯಾವ್ರದು ಹಿರೇಕೊಪ್ಪ ಇಲ್ಲೇ ಸಂತ ತುಕಾರಾಮರು ಜಗದ್ಗುರು ಜಗತ್ ಒಂದೇ ಜಗದ ಶ್ರೀಮಂತ ಅನಿಸಿಕೊಂಡಂತ ಪುಣ್ಯಾತ್ಮರ ಇಲ್ಲೇ ಹಿರೇಕೊಪ್ಪದ ಹರಿಮಂದಿರದಲ್ಲಿ ಪರಮಾತ್ಮ ಇವತ್ತ ಎಷ್ಟನೇ ದಿನ ತಿಂಡಿರಿದೆ ಎಷ್ಟು ದಿನ ಇವತ್ತಿಗೆ 10ನೇ ವಸ್ತಿ ಹಿರೇಕೊಪ್ಪದೊಳಗಿರ್ತದ ಹರಿಮಂದಿರದೊಳಗೆ ಪುಣ್ಯಾತ್ಮರೇ ಇಲ್ಲೇ ಈ ನಾಮ ಸ್ಮರಣವನ್ನ ಕೇಳಲಿಕ್ಕೆ ಆ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇಲ್ಲೇನ್ ಹೇಳ್ತಾರಂತ ಕೇಳಿದ್ರ ನಿಮ್ಮ ಜನ್ಮ ಜನ್ಮಾಂತರದಲ್ಲಿ ಕೂಡ ಪರಮಾತ್ಮನ ಸೇವಾಗಳಿಬೇಕಾದ್ರ ಪರಮಾತ್ಮನ ಸೇವೆದೊಳಗಿರಬೇಕಾದ್ರ ಅದು ಏನಂತಾರ ರಾಮಕೃಷ್ಣ ಮನಿ ಅನಂತ ಜನ್ಮೋನಿ ಪುಣ್ಯ ಹೋಯಿ ಅದು ಅನಂತ ಜನ್ಮದ ಪುಣ್ಯ ಬೇಕಂತ ಹೇಳ್ತಾರ. ಆದ್ರೂ ಪುಣ್ಯಾತ್ಮರೇ ಯಾರಿಗೆಲ್ಲ ನಿಮ್ಮಲ್ಲಿ ಕಿವಿಗೆ ಬೀಳ್ತದ ಈ ನಾಮ ಸ್ಮರಣವನ್ನ ಕೇಳ್ರಿ ಅಂತ ಹೇಳಿಕೊಂಡು ಬಂದಿದ್ದಾರೆ ತುಕಾರಾಮ್. ಸಂತ ಜಗದ್ಗುರು ಜಗದ್ ಶ್ರೀಮಂತನಿಸಿಕೊಂಡವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವರ ದೊಡ್ಡವಂತ ಐತಿ ಬಿರುದದ ಅಂದ್ರ ಸಂತ ತುಕಾರಾಮಗೆ ಕೊಡ್ತಾನ ಈ ಶ್ರೀಮಂತಿಕೆ ಅಂದ್ರ ಇದು ಎಂತ ಅದ್ಭುತದ ಅಂತ ಹೇಳ್ತಾ ಇದ್ದಾರೆ. ಎಂತ ಅದ್ಭುತದ ರೀ ನೋಡ್ರಿ, ನಾವೇನಂತ ನೆಚ್ಚಿ ಕುಂತೇವೆ ಅಂತ ಕೇಳಿದ್ರ ನಮ್ಮ ಹೊಲ ನಮ್ಮ ಮನೆ ನಮ್ಮನ್ನ ಬಿಟ್ಟು ಹೋಗುದಿಲ್ಲ. ಈ ಹಿರೇಕೊಪ್ಪದೊಳಗೆ ನಾವು ಬಹಳ ದೊಡ್ಡವ್ರದೇವ್ ಅಂತ ಅಂದಿರಬಹುದು ಖರೆ, ಆದ್ರೆ ಏನಂತಾರಿಲ್ಲೇ ಒಂದು ದಿನ ಹಿರೇಕೊಪ್ಪ ಅಲ್ಲ, ನಿಮ್ಮ ಜಿಲ್ಲಾ ಅಲ್ಲ, ಈ ಭಾರತ ಅಲ್ಲ, ಒಂದು ದಿನ ಈ ಶರೀರ ಆತ್ಮವನ್ನ ಬಿಟ್ಟು ಹೋಗ್ಬಿಡ್ತದ. ಅದಕ್ಕೇನಂತಾರ, ನೀ ಇರುತ್ತನಾರ ಭಗವಂತನ ಕಡೆ ಆಗಮನಿಸು ಅಂತ ಹೇಳ್ತಾ ಇದ್ದಾರ. ನೀ ಆಗಮನಿಸಿದ್ದ ಖರೆ ಇದ್ರ ಪರಮಾತ್ಮ ಏನಂತಾನ, ನನಗಾಗಿ ನೀನು ಬಂದ್ರೆ ನಿನಗಾಗಿ ನಾನು ಕಾಯ್ತೇನೆ ಅಂತ ಹೇಳ್ತಾ ಇದ್ದಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಿನಗಾಗಿ ನಾ ಕಾಯುವನದೇನೆ, ನನಗೆ ಯಾರಿಂದ ಬೆಲೆ ಅದ, ನನ್ನ ಭಕ್ತರು ಶರಣರು ಮಹಾತ್ಮರದಾರಂತ ನನಗೆ ಬೆಲೆ ಅದ. ಮತ್ತ ನಿನಗೆ ಯಾರಿಂದ ಬೆಲೆ ಅದ? ನಿನಗೆ ಯಾರಿಂದ ಬೆಲೆ ಅದ? ನಾನದೇನಂತ ನಿನಗೆ ಬೆಲೆ ಅದ. ಅದಕ್ಕಾಗಿ ಇಲ್ಲೇನ್ ಮಾಡ್ರಿ, ಶ್ರವಣವನ್ನು ಮಾಡ್ರಿ. ಈಚ ತೋರ ಭಕ್ತಿ ಅವಡಥೋ ದೇವ. ಈ ಭಕ್ತಿ ಅಂದ್ರೆ ಅಷ್ಟು ಸರಳ ಅಲ್ಲ, ಇದು ಬಹಳ ಅವಘಡದ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಂತ ತುಕಾರಾಮ್ರ ನಿರೂಪಣೆ ಕೊಡ್ತಾ ಇದ್ದಾರ. ಏನಂತ ನಿರೂಪಣೆ ಕೊಡ್ತಾ ಇದ್ದಾರ? ಎಷ್ಟೋ ಅವಘಡ ಇರ್ಲಿ, ನನಗೆ ಯಾರು ಶರಣ ಹೋಗ್ತಿರೋ ಇವ್ರನ್ನ ನನ್ನ ಮಸ್ತಕದ ಮೇಲೆ ನಾ ಇಟ್ಕೊಳಕ್ಕೂ ಅಂಜೋದಿಲ್ಲ ಅಂತನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಪ್ರಪ್ರಥಮದಲ್ಲಿ ಏನ್ ಹೇಳ್ತಾನ? ಪಾಂಡುರಂಗಾಖರು ಪ್ರಥಮ ನಮನ, ಪಾಂಡುರಂಗಾಖರು ಪ್ರಥಮ ನಮನ, ಪಾಂಡುರಂಗಾಖರು ಪ್ರಥಮ ನಮನ, ಪಾಂಡುರಂಗಾಖರು ಪ್ರಥಮ ನಮನ. दूसरे चरण संसारिया, दूसरे चरण संसारिया,
ज्यांचा प्रेमाना प्रतिसाद विस्तार ज्यांचा प्रेमाना प्रतिसाद विस्तार ज्यांचा प्रेमाना प्रतिसाद विस्तार बाबाजी सद्गुरु दास तुका बाबाजी सद्गुरु दास तुका ज्यांचा प्रेमाना प्रतिसाद विस्तार ज्यांचा प्रेमाना प्रतिसाद विस्तार ಏನ್ ಹೇಳ್ತಾರ ಮಹಾತ್ಮರು? ಪಾಂಡುರಂಗ ಕರು ಪ್ರಥಮ ನಮನ दुसरे चरण संताचिया ಸಂತ ತುಕಾರಾಮ್ ಜಗದ್ಗುರು ಜಗದನಿಸಿಕೊಂಡಂತ ತುಕಾರಾಮ ಹೇಳ್ತಾ ಇದ್ದಾರ. ಅದು ಏನಂತ? ಏ ಭಗವಂತ, ನಿನ್ನ ಪಾದಕ್ಕ ನನ್ನ ದೀರ್ಘದಂಡತ ನಮಸ್ಕಾರ ಅಂತ ಹೇಳ್ತಾರ. ಅದು ನಮಸ್ಕಾರ ಅಂತ ಹೆಂಗ ಹೇಳ್ತಾರ್ರಿ? ನಮಸ್ಕಾರ ಯಾವ ಪದ್ಧತಿ ಒಳಗೆ ಹೇಳ್ತಾರ? ಈ ಶರೀರವು ನಂದಲ್ಲ, ಈ ಜೀವವು ನಂದಲ್ಲ, ಈ ಆತ್ಮವು ನಂದಲ್ಲ, ಈ ಶರೀರ ಮೇಲೆ ಇರುವಂತ ವಸ್ತುವು ನಂದಲ್ಲ, ಇದು ಎಲ್ಲ ನಿಂದದ ಅಂತ ಹೇಳ್ತಾರ ತುಕಾರಾಮ್. ಜಗದ್ಗುರು ತುಕಾರಾಮ್ ಹೇಳ್ತಾ ಇದ್ದಾರ. ಅವರಲ್ಲಿ ಎಷ್ಟು ಕರುಣೆ ತುಂಬಿದ, ಎಷ್ಟು ಅನುಭವ ತುಂಬಿದ. ಅದಕ್ಕೂ ಮನುಷ್ಯನಿಗೆ ಏನು ಬೇಕ್ರಿ? ಕರುಣೆ ಬೇಕು, ಕರುಣೆ. ಯಾರಲ್ಲಿ ಅಂತ ಕರ್ಣ ನೀರಾಳಾಗಿ ಅದನೋ ಇವರು ನನ್ನ ಸ್ವಾಧೀನ ಆಗ್ತಾರ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ಇವರು ನನ್ನ ಸ್ವಾಧೀನವಾಗ್ತಾ ಇದ್ದಾರ. ನನ್ನ ನೋಡಿದ್ರ ಯಾರ ಕಣ್ಣೊಳಗೆ ನೀರು ಬರ್ತಾವೋ ಅವನೇ ನನ್ನ ಶ್ರೇಷ್ಠ ಭಕ್ತ ಅಂತ ಹೇಳ್ಕೊಂಡು ಬರ್ತಾ ಇದ್ದಾನೆ ಸಂತ ತುಕಾರಾಮ್. ಹೇ ಚತುರ ಭಕ್ತಿ ಅವಡತೋ ದೇವಾ ಸಂಕಲ್ಪಾವಿ ಮಾಯಾ ಸಂಸಾರಾಚೆ. ನೀವು ಎದ್ರೊಳಗೆ ಸಿಕ್ಕೊಂಡೇವ್ರಿ? ಮಾಯಾ ಪಂಜರದೊಳಗೆ ಸಿಕ್ಕೊಂಡೇವಿ ನೀವು. ಈ ಪಂಜರದಿಂದ ಹೊರಗೆ ಹೋಗ್ಬೇಕಾದ್ರ ಪರಮಾತ್ಮ ಏನಂತಾನ? ಬರೇ ನನ್ನ ಮೇಲೆ ನೀ ಮನಸ್ಸು ಮಾಡು ಅಂತಾನ. ಬರೇ ಮನಸ್ಸು ಮಾಡಂತಾನ. ನೀವು ಮನಸ್ಸು ಮಾಡಿದ್ರ ಪರಮಾತ್ಮ ಏನಂತಾನ? ನಿನ್ನ ಮನೆಯ ಸಂಸಾರವ ಭಾರ ನಾ ಹೊತ್ತು ನೋಡ್ತೇನೆ ಅಂತ ಹೇಳ್ತಾ ಇದ್ದಾನ ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ. ನಿನ್ನ ಮನೆಯ ಭಾರ ಹೊತ್ತು ನೋಡ್ತಾ ಇದ್ದೇನೆ. ತನ ಮನ ಜೀವ ಚರಣಾಸಿ ಲಾಘವ ಹಗರವೇ ಅಸಾವೆ ದಾಸ ಸಕಳ. ಸಂತ ತುಕಾರಾಮರಿಗೆ ಬೇಕಾದಷ್ಟು ಶ್ರೀಮಂತಿಕಿತ್ತು. ಶ್ರೀಮಂತಿಕೆ ಕಡೆ ನೋಡ್ಲಿಲ್ಲ. ಈ ಶ್ರೀಮಂತಿಕೆ ಅನಿತ್ಯದ, ಈ ಶ್ರೀಮಂತಿಕೆ ನಮ್ಮ ಬೆನ್ನತ್ತಿ ಬರೋದಲ್ಲ ಅಂತ ಹೇಳಿದ್ರು ತುಕಾರಾಮ್. ಹಂಗಾದ್ರ ಮತ್ತೆ ಯಾರು ಬೆನ್ನ ಹತ್ತಿ ಬರೋರು ಅದಾರ? ನಮ್ಮ ನಿಮ್ಮ ಬೆನ್ನ ಹತ್ತಿ ಬರೋರು ಯಾರದಾರ? ಯಾರು ಬರ್ತಾರ್ರಿ? ನಮ್ಮ ಮನೆಯೊಳಗಿನ ಸತಿಯಂದರು ಬರೋದಿಲ್ಲ, ಅಣ್ಣ ತಮ್ಮಂದಿರೂ ಬರೋದಿಲ್ಲ. ಮತ್ತಾರು ಬರ್ತಾರ? ದೇವನು ಬರವನು ದೇವನ. ಯಾರ ದೇವನಿಗೆ ಏ ಕರುಣಾಸಾಗರ, ಏ ದೀನ ದಯಾಳ, ಅನಾಥರ ನಾಥ ಅಂದಾರ ನಿನಗೆ. ನಿನ್ನ ಮನಸಾರ ನೋಡು, ಬುದ್ಧಿ ಕೊಡ ನನಗೆ. ನಾ ಸದಾ ಕಾಲ ಏನ್ ಮಾಡ್ತಾನ್ರಿ ಪರಮಾತ್ಮ? ನಿಮ್ಮನ್ನ ಹಿಂದ ಕಾಯ್ತಾ ಇದ್ದೇನೆ, ಮುಂದ ಕಾಯ್ತಾ ಇದ್ದೇನೆ, ಎಡಕ ಕಾಯ್ತಾ ಇದ್ದೇನೆ, ಬಲಕ ಕಾಯ್ತಾ ಇರ್ತೀನಿ. ಸದಾ ನನ್ನ ಕಡೆ ಮನಸ್ಸು ಕೂಡ ಅಂತ ಹೇಳ್ತಾ ಇದ್ದಾರ. ಆದ್ರೆ ನೀವು ಹೆಂಗ ಸಿಕ್ಕೊಂಡವ್ರಿ? ಮಾಯಾ ಪಂಜರದೊಳಗೆ ಸಿಕ್ಕೊಂಡಿವಿ. ಮಾಯಾ ಪಂಜರದೊಳಗೆ ಹೆಂಗ್ರಿ? ಒಂದ ಮಾಲಕ ಒಂದು ಗಿಳಿಯನ್ನು ಸಾಕ್ಯಾನ, ಪಂಜರದೊಳಗೆ ಇಟ್ಟಾನ. ಆ ಶ್ರೀಮಂತ ಏನ್ ಮಾಡ್ತಾನಂದ್ರ ಅದಕ್ಕೆ ಹಾಲು ಇಡ್ತಾನ, ಹಣ್ಣಿಡ್ತಾನ, ಅದಕ್ಕೂ ಬೇಕಾದ್ದೆಲ್ಲ ಇಡ್ತಾನ. ಆದ್ರ ಸುಖ ಅನಿಸೈತೇನ್ರಿ? ಅದಕ್ಕೆ ಸುಖ ಅನಿಸೈತೇನ?
ಸುಖ ಅನ್ನಿಸ್ಲಿಲ್ಲ. ಒಂದಾನೊಂದು ದಿನ ಪಕ್ಷಿ ಹಾರಿತು, ಹಾರಿ ಹೋತು, ಗಿಡದ ಮೇಲೆ ಕುಂತು ಅದ್ ಹೇಳ್ತದ, ಯಪ್ಪ ಈ ಪಂಜರದಿಂದ ನಾನು ಪಾರಾದೆ, ಪರಮಾತ್ಮ ನನ್ನ ರಕ್ಷಿಸು ಅಂತ ಹೇಳ್ತಂತೆ. ಯಾವ ಪಂಜರ? ನಮ್ಮ ಸಂಸಾರ ಬಂಧನದೊಳಗೆ ಸಿಕ್ಕೊಂಡಿವಲ್ಲ, ಇದು ಮಾಯ ಪಂಜರ. ಈ ಮಾಯ ಪಂಜರ ಬಿಡದೆ ಭಗವಂತನ ಪ್ರಾಪ್ತಿ ಎಂದೂ ಆಗಲಾರ್ದಂತ. ಭಗವಂತನ ಪ್ರಾಪ್ತಿ ಎಂದೂ ಆಗಲಾರ್ದು. ಆ ಗಿಳಿ ಹೇಳ್ತು, ಯಪ್ಪ ನನಗ ಶ್ರೀಮಂತ ಹಾಲಿಟ್ಟ, ಹಣ್ಣಿಟ್ಟ, ಬೇಕಾದ ಬೇಡದ್ದನ್ನಿಟ್ಟ, ಆದ್ರೂ ಒಂದು ದಿನ ನಾನು ಸುಖ ಅನಿಸ್ಲಿಲ್ಲ. ಆದ್ರೆ ನಾ ಈಗ ತಪ್ಪಿಸಿಕೊಂಡ ಬಂದೆ ಅಲ್ಲ, ಇವತ್ತು ನಾ ವಿಶಾಲವಾಗಿ ಜಗತ್ತೊಳಗೆ ಹಾರಿದೇನಲ್ಲ, ಇವತ್ತು ಸುಖ ಅನಿಸ್ತು ಅಂತ ಹೇಳ್ತಂತ್ರಿ ಆ ಪಕ್ಷಿ. ಆ ಗಿಳಿ ಏನ್ ಹೇಳ್ತು, ಇವತ್ತು ಸುಖ ಅನಿಸ್ತು ಅಂತ ಹೇಳ್ತಂತೆ. ಅದಕ್ಕೆ ನಿಮಗೆ ಸುಖ ಆಗ್ಬೇಕಾದ್ರೆ ಏನ್ ಬೇಕ್ರಿ? ಏನ್ ಬೇಕು? ಈ ಮಾಯಾ ಪಂಜರದಿಂದ ಹೊರಗೆ ಬರಬೇಕಂತ. ಈ ಮಾಯಾ ಪಂಜರದಿಂದ ಯಾರು ಹೊರಗೆ ಬರುವುದಿಲ್ಲ, ಇವ್ರ ನಮ್ ಮನಸ್ಸಿನಾಗ ನಾ ಹೋಗೋದಿಲ್ಲ ಅಂತಾನ ಅಖಂಡ ಕೋಟಿ ಬ್ರಹ್ಮಣ ನಾಯಕ. ಇವರ ಮನಸ್ಸಿನಾಗ ಹೋಗೋದಿಲ್ಲ ಅಂತೆ. ಹಂಗಾರ ನೀ ಯಾರ್ಲಿಂದ್ರ ಜನ್ಮನ ತಗೊಂಡಿ? ಹಂಗಾರ ಭೂಮಿ ಮ್ಯಾಲ ನೀ ಜನ್ಮ ತಗೊಂಡಿ ಅಲ್ಲ, ಯಾರಿಂದ ಜನ್ಮ ತಗೊಂಡಿ? ನೀನು ಮನುಷ್ಯ ಜನ್ಮ ತಗೊಳ್ಬೇಕಾದ್ರ ನಿನಗೆ ಯಾರ ಕಾರಣ? ದೇವರ ಕಾರಣ ಅದಾನ. ನಿಮಗ ಮನುಷ್ಯ ಜನ್ಮ ತಗೊಳ್ಬೇಕಾದ್ರ ಭಗವಂತ ಕಾರಣ ಅದಾನ. ನಾವು ಅವನ ಕಡೆನ ನೋಡ್ಲಿಲ್ಲ ಅಂದ್ರ, ದೇವರ ಕಡೆ ನಾವ ಕಣ್ಣು ತೆಗೆದು ನೋಡ್ಲಿಲ್ಲ ಆದ್ರ ಪರಮಾತ್ಮ ನಮ್ಮ ಮ್ಯಾಲ ಸಾಕ್ಷಾತ್ಕಾರ ಮಾಡೋದರ ಹೆಂಗ? ಪರಮಾತ್ಮ ನಮ್ಮ ಸಾಕ್ಷಾತ್ಕಾರ ಮಾಡ್ಬೇಕಾದ್ರ ನಮ್ಮಲ್ಲಿ ಏನ್ ಬೇಕು? ತನ ಮನ ಜೀವ. ಈ ಜಗತ್ತೊಳಗ ನೋಡ್ರಿ, 10 ಬಿಲ್ಡಿಂಗ್ ಕಡಿಸ್ಯಾನಪ್ಪ, 10 ಕಾರ್ ಗಾಡಿ ತಗೊಂಡೋಗ್ಯಾನ. ಅವ ವೈಕುಂಠಕ್ಕೆ ಹೋಗ್ಯಾನಂತಿದ್ ಕೇಳಿರೇನ್ರಿ? ಅವ ವೈಕುಂಠಕ್ಕೆ ಹೋಗ್ಯಾನಂತ ಕೇಳಿರಿ? ಬೇಕಾದ ಶ್ರೀಮಂತಿಕೆ ಅದ, ಇಂಥವ್ ವೈಕುಂಠಕ್ಕೆ ಹೋಗ್ಯಾನಂತಾರೆ ಎಲ್ರ ಬರದ ಲಿಖಿತದಾನ? ಇಲ್ಲ. ಪರಮಾತ್ಮನ ಗಂಡ ಯಾರು ಹತ್ತಿ ಹೋದ್ರೋ ಇವ್ರು ವೈಕುಂಠಕ್ಕೆ ಹೋಗ್ಯಾರಂತ ಲಿಖಿತದ. ಇವ್ರಿಗೆ ಮಾತ್ರ ಲಿಖಿತದ. ಅದಕ್ಕೆ ನೀವೇನ್ ಮಾಡೋದು? ಈ ಸಂಸಾರ ಬಿಡಬೇಕಂದಿಲ್ಲ. ಪ್ರಪಂಚ ಖರಾವ ನೇಟಕ, ಕುಟೇನ ಸವ ಪಾಠಕ, ತ್ಯಾತ್ ಘ್ಯಾವೆ ರಾಮ ನಾಮ ತುಟಕ. ಇರು ಪ್ರಪಂಚದೊಳಗಿರೋ, ಪ್ರಪಂಚ ಮಾಡಬೇಡಂತ ಯಾವ ಗ್ರಂಥ ಲಿಖಿತಿಲ್ಲ. ಪ್ರಪಂಚದೊಳಗಿರೋ, ನನ್ನ ಕಡೆ ನೀ ಮನಸ್ಸು ಮಾಡು ಅಂತ ಹೇಳ್ತಾ ಇದ್ದ. ನನ್ನ ಕಡೆ ಮನಸ್ಸು ಮಾಡಂತಾನ. ಇಲ್ಲ ಬಿಡ್ರಿಪ್ಪ, ನಮಗ್ ಪುರುಷೊತ್ತಾಗಿಲ್ರಿ, ಪುರುಷೊತ್ತಾಗಿಲ್ಲ, ಹೌದಿಲ್ಲ? ನಮಗ ಅವಕಾಶನ ಸಿಕ್ಕಿಲ್ಲ, ಹಿಂಗಂತೀವಿ ನಾವು, ಹೌದಿಲ್ಲ? ಹಂಗಾರ ನಿನಗ ಪುರುಷೋತ್ತರ ಯಾವಾಗ ಆಗ್ತದ? ಅವಕಾಶನ ಯಾವಾಗ ಸಿಗ್ತದ? ಒಂದು ದಿನ ಈ ಊರೆಲ್ಲ ಈ ಜಗತ್ತನ್ನ ಬಿಟ್ಟು ಹೋಗ್ಬಿಡ್ತೀವಿ, ಅದನ್ನ ಮನುಷ್ಯ ನೀ ಮರೆತು ಕುಂತೀರಿ ಅಂತಾರ. ಅದಕ್ಕೆ ನೀ ಏನಾಗಬೇಕು? ಎಚ್ಚರ 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 ಆಗಬೇಕಂತಾರ. ಎಚ್ಚರ ಎಚ್ಚರ ಅಂತೀರಿ ಸಂತರ, ನಾವು ಮಕ್ಕೊಂಡೇವೆ ಅಂತೀರಿನ? ನೀವೆಲ್ಲಾರು ಎಚ್ಚರ ಅದೀರಿ ಕರೆ, ಪರಮಾತ್ಮನ ಕಡೆ ಎಚ್ಚರ ಇರ್ಲಿಲ್ಲ ಅಂದ್ರ ನೀವು ಸಂಸಾರದೊಳಗೆ ಎಚ್ಚರ ಇದ್ರು ಕೂಡ ಅದು ನಿದ್ದೆ ಹತ್ತಿ ಮಕ್ಕೊಂಡಂಗ ಅಂತ ಹೇಳತ್ತಾರ. ಅದು ನಿದ್ದೆ ಹತ್ತಿ ಮಕ್ಕೊಂಡಂಗದ. ಅದಕ್ಕೆ ಮನುಷ್ಯನಲ್ಲಿ ಏನಿರಬೇಕು? ಸದಾ ಪರಮಾತ್ಮನ ಗುಣಗಾನ ತುಂಬಿರಬೇಕು. ನಿನಗೆ ದಿನಪರ್ತಿ ಆಗ್ಲಿಲ್ಲಪ್ಪ, ಒಂದು ಸ್ವಲ್ಪ ಆದ್ರೂ ಒಳ್ಳೆ ನೋಡು, ಪರಮಾತ್ಮನ ಕಡೆ ನೋಡು. ಅಂತ ಕಾಲ ಚ ಮಾಮೇವ ಸ್ಮರಣ ಮುಕ್ತ ಕಲಿವರಂ ಯಾತಿ ಸ ಮದ್ಭಾವಂ ಯಾತಿ ನಾಶಸ್ತ್ರೀಯ ಸಂಶಯ. ನೀ ಸಂಶಯ ಮಾಡಬೇಡ, ನನ್ನ ಕಡೆ ದಿನಕ್ಕೊಮ್ಮೆರ ಏ ಪರಮಾತ್ಮ ಈ ಭವಬಂಧನದಿಂದ ನನ್ನ ಪಾರ ಮಾಡು, ನೀನೇ ನನಗೆ ಸಾಕ್ಷಾತ್ಕಾರ ಮಾಡಂತ ಕೇಳಿದ ಕರೆ ಇದ್ರ ಏನಂತ ದೇವ್ರ? ನಿನ್ನಂತ ಕಾಲದಾಗ ನಾ ರಕ್ಷಣೆ ಮಾಡ್ತಾ ಇದ್ದೇನೆ. ಅದು ಏನಂತ? ನನ್ನ ಹೆಸರು ತಗೊಂಡ್ರೆ ಸಾಕು,
ಬರೇ ನನ್ನ ಹೆಸರು ತಗೊಂಡ್ರೆ ಸಾಕ. ನಿನಗೇನ್ ಮಾಡ್ತೇನಪ್ಪ ಅಂದ್ರ ನೀ ಸಾಯುವಾಗ ದುಃಖಿತಾಗಿ ಸಾಯುವಾಗ ನಿನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅದಕ್ಕೆ ಮನುಷ್ಯನಿಗೆ ಏನ್ ಬೇಕ್ರಿ? ಇವೆಲ್ಲ ಆಗ್ಬೇಕಾದ್ರೆ ಏನ್ ಬೇಕು? ಹೆಚ್ಚಿದಾನ ದೇಖಾ ದೇವ ತುಜ ವಿಸರಣ ವಾ ವಾ. ನೋಡ್ರಿ, ದಾನವ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನಿನ್ನ ಮಾಡಿದ ದಾನ ಧರ್ಮ ಏನ್ ಮಾಡ್ತೈತ್ರಿ ಅಂತ ಕೇಳಿದ್ರ, ಮಾಡಿದ ದಾನ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ದಾನ ಏನೈತ್ರಿ? ಧರ್ಮದ ಮೂಲ ಅದ. ನೀವು ಮಾಡಿದ ಪುಣ್ಯ ಸಿಂಹಾಸನ ರಥವಾಗಿ ನಿಲ್ತದ. ನೀವು ಮಾಡಿದ ಧರ್ಮ ಇಲ್ಲೇ ವೈಕುಂಠದ ಬಾ ಅಂತ ತೋರಿಸ್ತದ. ಇಲ್ಲೇ ವೈಕುಂಠದ ಬಾರೋ ಅಂತ ತೋರಿಸ್ತದ. ಹಂಗಾದ್ರೆ ಇದಕ್ಕೆ ಯಾರು ಅಡ್ಡ ಬರ್ಬೋದೇನ್ರಿ? ಬೇಕಾದವ್ರು ಅಡ್ಡ ಬರ್ಲಿ. ಧರ್ಮ ಅಂದ್ರೆ ಹಂಗದ. ಬೆಂಕಿ ಭೂಮಿ ಮೇಲೆ ಏನೆಲ್ಲ ಸುಡಬಹುದು. ಬೆಂಕಿ ಭೂಮಿ ಮೇಲೆ ಏನೆಲ್ಲ ಸುಡಬಹುದು. ಧರ್ಮ ಸುಡಾಕಾಗೋದಿಲ್ಲ, ಧರ್ಮ ಸುಡಾಕಾಗೋದಿಲ್ಲ. ಧರ್ಮ ಮನಸ್ಸು ಮಾಡಿದ್ರ ಆ ಬೆಂಕಿನ ಸುಟ್ಟಾಕು ಕಿಮ್ಮತ್ ಯಾರಲ್ಲಿ ಐತಿ ಅಂದ್ರೆ ಧರ್ಮದಲ್ಲಿ ಐತಿ ಅಂತ ಹೇಳಿದ್ದಾರೆ. ಧರ್ಮದಲ್ಲಿ ಅದ. ಅದಕ್ಕೆ ನೀವು ಯಾವ ದಾರಿ ಒಳಗಿರಬೇಕು? ಧರ್ಮದ ದಾರಿ ಒಳಗಿರಬೇಕು. ಈ ಧರ್ಮ ನಿನ್ನನ್ನ ರಕ್ಷಣೆ ಮಾಡ್ತದೆ. ಅದಕ್ಕೇನಂದ ಶ್ರೀಕೃಷ್ಣ ಪರಮಾತ್ಮ, ಪರಿತ್ರನಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನನ್ನ ಧರ್ಮ ಯಾರು ಭ್ರಷ್ಟ ಮಾಡಿಸ್ಬೇಕಂತಾರೋ ಇಂಥವ್ರನ್ನ ನಾನೇನ್ ಮಾಡ್ತೇನೆ ಗೊತ್ತಾ? ನನ್ನ ಧರ್ಮ ಮಾಡೋರ ಕಣ್ಣಾಗ ಕಣ್ಣೀರು ತರಿಸಿದ್ರ ಇವ್ರ ಕಣ್ಣಾಗ ನಾನು ಏನ್ ಮಾಡ್ತೇನೆ ಗೊತ್ತಾ? ರಕ್ತ ಹರಿಸ್ತೇನೆ ಅಂತ ಹೇಳ್ತಾ ಇದ್ದಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ರಕ್ತವನ್ನ ಹರಿಸ್ತಾ ಇದ್ದೇನೆ. ನಮ್ ಜ್ಞಾನೇಶ್ವರ ಮೌಲ್ಯವರ ಒಂದ್ ಕಡೆ ಹೇಳ್ತಾರ, ಏನಂತ ಹೇಳ್ತಾರ್ರಿ? ನೀವು ಭಕ್ತಿಗೆ ಹೋಗ್ಲಿಲ್ಲ ಅಂದ್ರ ಸರಿ, ನಿಮಗ್ ಭಕ್ತಿಗೆ ಮನಸ್ಸಾಗ್ಲಿಲ್ಲ ಅಂದ್ರು ಅದು ಸರಿ. ಆದ್ರೆ ಏನ್ ಹೇಳ್ತಾರ ಒಂದ್ ಮಾತನ್ನ ನೋಡಪ್ಪ, ನಿನ್ನಿಂದ ಯಾರು ಕಣ್ಣಾಗ ಕಣ್ಣೀರು ಬರದಂತ ಇದ್ರೆ ಸಾಕು, ನಿನಗ ಪರಮಾತ್ಮನ ಆಶೀರ್ವಾದ ಐತೆ ಅಂತಾರ ತಿಳ್ಕೊ ಅಂತ ಹೇಳತ್ತಾರ. ಏನ್ ಹೇಳ್ತಾರ? ನಿನ್ನಿಂದ ಯಾರ ಕಣ್ಣಾಗ ಕಣ್ಣೀರು ಬರಬಾರ್ದು, ಇದು ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳಿದಾರ. ಇದು ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಇದು ಎಂತ ಜನ್ಮ? ಅರಿವಿನ ಜನ್ಮ ಅಂತ ಹೇಳ್ತಾ ಇದ್ದಾರೆ. ಅರಿವು ಆಗ್ಬೇಕಲ್ರಿ ಹಂಗಾರ ನಮ್ಗೆ. ಅರಿವು ಆಗ್ಬೇಕು ಯಾವಾಗ? ಸಾಯುವಾಗ ಅರಿವಾದ್ರ ಉಪಯೋಗ ಇಲ್ಲ. ಅದು ಯಾವಾಗ ಅರಿವು ಆಗ್ಬೇಕಂದ್ರ ಮನುಷ್ಯ ಜನ್ಮ ತಾರುಣ್ಯ ಇದ್ದಾಗ ಅರಿವಾಗ್ಬೇಕು ಪರಮಾತ್ಮನ ಕಡೆ. ಅರಿವಾಗ್ಬೇಕಾದ್ರೆ ಏನಾಗ್ಬೇಕ್ರಿ? ಒಳಗಿನ ಕರವೆಲ್ಲ ಹೊಡೆದು ಓಡಿಸ್ಬೇಕಂತ ಹೇಳ್ತಾ ಇದ್ದಾರೆ. ಒಳಗಿನ ಕರವೆಲ್ಲ ಹೊಡೆದು ಓಡಿಸ್ಬೇಕು, ಅವಾಗ ಮಾತ್ರ ಅರಿವಾಗ್ತದ ಅಂತ ಹೇಳಿದಾರ. ಅರಿವಾದ್ರ ಗುರು ದೂರಿಲ್ಲ. ಗುರು ನಿನ್ನ ಹುಡುಕು, ಗುರುವಿನ ನೀನ್ ಹುಡುಕ್ಬೇಡ, ಗುರು ನಿನ್ನನ್ನು ಹುಡುಕ್ತಾನ ಅಂತ ಹೇಳ್ತಾ ಇದ್ದಾರೆ. ಗುರುವಿನ ನೀನ್ ಹುಡುಕ್ಬೇಡ, ಗುರುನ ನೀನ್ ಹುಡುಕ್ತಾನ. ಅಂದ್ರ ಇಂಥ ಅರಿವು ಬೇಕಂತ, ಮನುಷ್ಯ ಜನ್ಮಕ್ಕಿಂತ ಅರಿವು ಬೇಕಂತ. ಹಂಗಾರ ಇಲ್ಲಿ ಹೇಳ್ತಾರ, ದೇವರನ್ನ ನಾವು ಹುಡ್ಕೋದು ನಮ್ಮ ನಾವು ಹುಡ್ಕೋದು ಅಂತ. ದೇವರನ್ನ ನಾವು ಹುಡುಕ್ಬೇಕು, ದೇವರ ನಮ್ಮನ್ನು ಹುಡುಕ್ಬೇಕು. ಇಲ್ಲಿ ಹೇಳ್ತಾರ, ದೇವ್ರನ್ನ ವೈಕುಂಠಕ್ಕೆ ಯಾರ ಕರ್ಕೊಂಡು ಹೋಗ್ಯಾರಂತ ಸುದ್ದಿ ಕೇಳಿರೇನ? ದೇವರನ್ನ ವೈಕುಂಠಕ್ಕೆ ಯಾರ ಕರ್ಕೊಂಡು ಹೋಗ್ಯಾರಂತ ಸುದ್ದಿ ಕೇಳಿರೇನ? ಇಲ್ಲ. ದೇವರ ಮನುಷ್ಯ ಜನ್ಮನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಯಾನ ಸುದ್ದಿ ಕೇಳಿರಿ, ಹೌದಿಲ್ಲ? ದೇವರ ತುಕಾರಾಮ್ ಅಂತಾರ, ಜ್ಞಾನೇಶ್ವರ ಮೌಲ್ಯವ್ರ ಅಂತಾರ, ದೇವರನ್ನ ನಾವು ಹುಡುಕೋವ್ರಲ್ಲ, ದೇವರ ನಮ್ಮನ್ನು ಹುಡುಕ್ಬೇಕ. ಆ ಕೆಪಾಸಿಟಿ ನೀ ಮಾಡ್ಕೊಂಡಿರ್ಬೇಕಂತ ಹೇಳ್ತಾರ. ಏನ್ ಹೇಳ್ತಾರ?
ದೇವ್ರ ನಮ್ಮನ್ನು ಹುಡುಕ್ಬೇಕು. ದೇವ್ರ ಹುಡುಕ್ಬೇಕಾದ್ರ ನಮ್ಮ ಭಾವ ಹೆಂಗಿರಬೇಕು, ನಮ್ಮ ಗುಣ ಹೆಂಗಿರಬೇಕು, ನಮ್ಮ ಸಗುಣ ರೂಪ ಹೆಂಗಿರಬೇಕು, ನಮ್ಮ ಅನುಭವ ಹೆಂಗಿರಬೇಕಂತ ಕೇಳಿದ್ರ ಸತತ ಕಾಲ ಯಾರನ್ನ ನೋಡಿದ್ರು ದೇವರ ಸ್ವರೂಪ ಕಾಣಬೇಕಂತ ಹೇಳ್ತಾ ಇದ್ದಾರೆ. ಯಾರನ್ನ ನೋಡಿದ್ರು ದೇವರ ಸ್ವರೂಪ ಕಾಣ್ಬೇಕಂತ ತುಕಾರಾಮ್ ಜ್ಞಾನೇಶ್ವರ ಅಂತಾರ, ಯಾರ ಕಣ್ಣಾಗಿನ ನಿನ್ನಿಂದ ಯಾರ ಕಣ್ಣಾಗೂ ಹನಿ ನೀರು ಬರಬಾರ್ದು. ಅಕಸ್ಮಾತ್ ಯಾರ್ದರ ಕಣ್ಣಾಗ ನೀರು ಬಂದ್ರ ನನಗೂ ನೀರು ಬರ್ಬೇಕ, ಹಿಂಗಾರ ಮಾಡ. ಇಲ್ಲ ಆದ್ರ ನೀ ಅಕಸ್ಮಾತ್ ಯಾರ್ದರ ಕಣ್ಣಿನ ಒಳಗಿನ ನೀರನ್ನ ನೀನ್ ವರ್ಷವನ್ನ ಆಗಿದ್ದ ಕರೆ ಇದ್ರ ನಿನ್ನ ಆಪತ್ ಕಾಲದಾಗ ನಿನ್ನ ಕಣ್ಣೀರ ನಾನ್ ಒರೆಸ್ತೇನೆ ಅಂತ ಹೇಳ್ತಾ ಇದ್ದಾನ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ. ಅದಕ್ಕೇನಂತಾನ, ನಿನ್ನ ಅಕಸ್ಮಾತ್ ಯಾರ್ದ ಕಣ್ಣೊಳಗೆ ನೀರು ಬಂದ್ರ ನೀನ್ ವರ್ಷವನಾಗಿದ್ರ ನಿನ್ನ ಕಣ್ಣೀರ ನಾನು ಒರೆಸ್ತೇನೆ ಅಂತ ಹೇಳ್ತಾ ಇದ್ದಾನ ಪರಮಾತ್ಮ. ಅಂದ್ರ ಎಂತ ದಯಾ ಗುಣದಂತವ, ಎಂತ ದಯಾಳ ಗುಣ ಅದ ಪರಮಾತ್ಮನಲ್ಲೇ. ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕ್ರಿ, ದಯಾಗುಣ ಉತ್ಪನ್ನ ಆಗ್ಬೇಕ. ದಯವಿಲ್ಲದೆ ಧರ್ಮ ಯಾವ ದಯ ಕೂಡಲ ಸಂಗಮ ದೇವ. 4 ವೇದ, 6 ಶಾಸ್ತ್ರ, 18 ಪುರಾಣ, 64 ಕಲೆ, 14 ವಿದ್ಯೆ, 84 ಸಿದ್ಧಿ ಪ್ರಾಪ್ತ ಮಾಡಿಕೊಂಡು ಇಲ್ಲೇನ್ ಹೇಳತ್ತಾರ, ದಯಾಗುಣನ ಇಲ್ಲಿಲ್ಲ ಅಂದ್ರ ಮನುಷ್ಯ ಜನ್ಮ ವ್ಯರ್ಥದ ಅಂತ ಹೇಳ್ತಾರ. ಮನುಷ್ಯ ಜನ್ಮ ವ್ಯರ್ಥದ. ದಯಾ ಇರಬೇಕು ಮನುಷ್ಯರ ಮ್ಯಾಗ ಅಷ್ಟ ಅಂತ ಹೇಳಿಲ್ಲ ಅವ್ರ. ಒಂದ ಇರ್ಬಿ ಮ್ಯಾಗ ಸತ್ಯಕ್ಕೆ ದಯಾ ಬೇಕಂತ, ಒಂದು ಇರ್ಬಿ ಮ್ಯಾಗ ಸತ್ಯಕ್ಕೆ ದಯಾ ಬೇಕಂತ್ರಿ. ಸಂತ ತುಕಾರಾಮ್ ಅಂತಾರ, ಹೆಂಗಿರ್ಬೇಕ್ರಿ ದಯಾ? ಈ 84 ಲಕ್ಷ ಜೀವರಾಶಿಗಳು ಎಲ್ಲಾ ಉದ್ಧಾರ ಆಗ್ಲಂತ ಸಂತ ತುಕಾರಾಮ್ ಅಂತಾರ. ನೋಡಿ ಅವ್ರ ಭಾವ ಹೆಂಗೈತಿ, ತಾವು ಉದ್ಧಾರ ಆಗೋದು ವಿಚಾರ ಮಾಡ್ಲಿಲ್ಲ, ನಾನು ಉದ್ಧಾರ ಆಗ್ಲಿ ಆಗದಿರ್ಲಿ 84 ಲಕ್ಷ ಜೀವರಾಶಿ ಉದ್ಧಾರ ಆದ್ರೆ ಸಾಕಪ್ಪ, ಇದ್ರ ಮುಂದೆ ನನಗೇನು ಬೇಡ ಅಂತ ಹೇಳಿದಾರೆ ತುಕಾರಾಮ್. ಅದಕ್ಕೆ ಮನುಷ್ಯನಿಗೆ ಯಾವ ಬೇಕು, ಭಾವ ಬೇಕು, ಈ ಅನುಭವ ಬೇಕು ಅಂತ ಹೇಳ್ತಾ ಇದ್ದಾರ. ಹೆಚ್ಚಿತೋರ ಭಕ್ತಿ ಅವಡಥೋ ದೇವ, ಸಂಕಲ್ಪಾವಿ ಮಾಯಾ ಸಂಸಾರ ಆಚೆ. ನಿಮ್ಮ ಎಲ್ಲಾರು ಸಂಸಾರದೊಳಗಿರವೆ, ಸಂಕಲ್ಪ ಎದ್ರ ಮ್ಯಾಗಿರ್ಬೇಕು? ಸಂಕಲ್ಪ ಎದ್ರ ಮ್ಯಾಗಿರ್ಬೇಕ? ದೇವ್ರ ಮ್ಯಾಗ ಸಂಕಲ್ಪ ಇರಬೇಕು. ನೀ ಸಂಸಾರದೊಳಗಿರು, ಇರಬ್ಯಾಡಂತ ಯಾವ್ದು ಲಿಖಿತಿಲ್ಲ. ಆ ಪರಮಾತ್ಮನ ಮೇಲೆ ಸಂಕಲ್ಪ ಇತ್ತಂದ್ರ ನಿನ್ನ ಮಾಯದ ಪಂಜರದಿಂದ ನೀ ಹೊರಗಿದ್ದಂಗ ನೋಡು ಅಂತ ಹೇಳ್ತಾನ. ಸಂಕಲ್ಪಾವಿ ಮಾಯಾ ಸಂಸಾರಾಚಿ, टेविले अनंत ऐसेची राग चित्ती असो द्यावे समाधान. चित्ती असो द्यावे समाधान. ಅಲ್ರಿ ಸಮಾಧಾನ ಪ್ರಾಪ್ತಿ ಆಗ್ಬೇಕಾದ್ರೆ ಏನ್ ಬೇಕು? ಚಿತ್ತ ವೃತ್ತಿಗೆ ಬರಬೇಕು. ಚಿತ್ತ ವೃತ್ತಿಗೆ ಬರಬೇಕು. ಚಿತ್ತ ವೃತ್ತಿಗೆ ಬಂದಾಗ ಭಗವಂತನ ಪ್ರಾಪ್ತಿ ಆಗ್ತದ ಅಂತ ಹೇಳ್ಯಾರ. ಚಿತ್ತ ವೃತ್ತಿ ಆಗಿಲ್ಲ, ಭಗವಂತನ ಪ್ರಾಪ್ತಿ ಆಗುದ ಹೆಂಗ? ಚಿತ್ತ ನೋಡ್ರಿ ಹಂಗಾರ. ಎಷ್ಟೋ ಪುಸ್ತಕ ಓದ್ತಾರ, ಎಷ್ಟೋ ಗ್ರಂಥ ಲಿಖಿತ ಮಾಡ್ತಾರ. ಪುಸ್ತಕದ ಬುದ್ಧಿ ಮಸ್ತಕಕ್ಕ ಬರ್ಲಿಲ್ಲ ಅಂದ್ರ ಏನ್ ಮಾಡೋದದ? ಎಷ್ಟು ಪುಸ್ತಕ ಓದಿದ್ರ ಏನದ? ಪುಸ್ತಕದಾಗ ಇರುವಂತ ಬುದ್ಧಿ ಈ ಮಸ್ತಕಕ್ಕೆ ಇರ್ಬೇಕಲ್ಲ. ಈ ಮಸ್ತಕ ವೃತ್ತಿ ಆದಾಗ ಭಗವಂತನ ಪ್ರಾಪ್ತಿಯಾಗಕ್ ಬರ್ತದ, ಹಂಗ ಬರಾಕ್ ಬರುದಿಲ್ಲ ಅಂತಾರ. ಅದಕ್ಕೆ ನಮ್ಮಲ್ಲಿ ಏನ್ ಬೇಕು? ಎಷ್ಟೋ ಕಲಿತರು, ಎಷ್ಟೋ ತಿಳ್ಕೊಂಡ್ರು, ಎಷ್ಟೋ ಜ್ಞಾನಿ ಇದ್ರು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಅನುಭವನೂ ಬೇಕು, ಜ್ಞಾನನೂ ಬೇಕಂತ ಹೇಳಿದ್ರು. ಬಾಳ ಶಾಲೆ ಕಲ್ತಾನ, ಬಾಳ ಶಾಣೆ ಆದಾನ, ಆತ್ಮ ಸಾಕ್ಷಾತ್ಕಾರ ಆಗ್ತೇನ್ರಿ? ಆಗುದಿಲ್ಲ. ಮನುಷ್ಯನಿಗೆ ಏನಾಗ್ಬೇಕು? ಅನುಭವ ಅನ್ನೋದು ಬೇಕ. ಅಂದ್ರ ಇಲ್ಲಿ ತಿಳಿ ಆಗಿರ್ಬೇಕಂತ ಹೇಳತ್ತಾರ ಅವ್ರು. ಹೆಂಗಂತ ಕೇಳಿದ್ರ ಒಂದ್ ದೃಷ್ಟಾಂತ ಕೊಡ್ತೇನೆ ನಿಮಗೆ. ಈಗ ಅಡಿಗೆ ಮಾಡಬೇಕಾದ್ರ ಉಪ್ಪು ಬೇಕ್ರಿ, ಖಾರನೂ ಬೇಕು.
ಉಪ್ಪು ಖಾರ ಇಲ್ಲ ಅಂದ್ರ ಅಡಿಗೆ ಶುದ್ಧ ಆಗ್ತದೇನ್ರಿ? ಶುದ್ಧ ಆಗೋದಿಲ್ಲ. ಹಂಗಾರ ಉಪ್ಪು ಐತ್ರಿ, ಖಾರ ಇಲ್ಲ, ಆ ಸಾರು ಚಲೋ ಆಕತಿ ಅಂತೀರೇನ? ಚಲೋ ಆಗುದಿಲ್ಲ. ಇಲ್ಲ ಹಂಗಾರ ಖಾರ ಐತಿ ಉಪ್ಪಿಲ್ಲಪ್ಪ, ನಡೀತೈತೇನ? ಅದು ನಡೀದಿಲ್ಲ. ಹಂಗಿಲ್ಲ. ಏನಂತಾರ, ಅನುಭವ ಜ್ಞಾನ ಎರಡು ಆದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳ್ತಾರ. ಆತ್ಮ ಸಾಕ್ಷಾತ್ಕಾರ ಆಗ್ತದ. ಹೆಂಗ ಖಾರ ಉಪ್ಪು ಜೋಡಣೆ ಆದಾಗ ಆ ಸಾರು ಏನು ರುಚಿಪ್ಪ ಅಂತಂತೇವಲ್ಲ, ಹಂಗ ಆತ್ಮ ನಮ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಅನುಭವನೂ ಬೇಕು, ಜ್ಞಾನನೂ ಬೇಕಂತ ಹೇಳತ್ತಾರ. ಅನುಭವನ ಇಲ್ಲಿಲ್ಲ ಅಂದ್ರೆ ಏನ್ ಮಾಡೋದದ? ಹಂಗಾರ ಜ್ಞಾನ ಐತಪ್ಪ, ಅನುಭವ ಇಲ್ಲ ಅಂದ್ರೆ ನಡೀತದನ? ಅದು ಇಲ್ಲ. ಹಂಗಾರ ಅನುಭವ ಐತಿ, ಜ್ಞಾನ ಇಲ್ಲ ಅಂದ್ರೆ ನಡೀತದನ? ಅದು ನಡೀದಿಲ್ಲ. ಅದು ಜ್ಞಾನ ಇರಬೇಕು. ಎಂತ ಜ್ಞಾನ ಇರ್ಬೇಕಂತ ಕೇಳಿದ್ರ ಶುದ್ಧ ಜ್ಞಾನ ಇರ್ಬೇಕಂತ. ಶುದ್ಧ ಜ್ಞಾನ, ಶುದ್ಧ ಜ್ಞಾನ ಇರ್ಬೇಕಂತ. ಮತ್ತ ಎಷ್ಟು ತರ ಅದಾವ್ರಿ ಜ್ಞಾನ? ಅಶುದ್ಧ ಜ್ಞಾನನೂ ಅದಾವ, ಶುದ್ಧ ಜ್ಞಾನನೂ ಐತಿ. ಅಶುದ್ಧ ಜ್ಞಾನ ಆದ್ರೆ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ, ಭಗವಂತನ ಪ್ರಾಪ್ತಿ ಆಗುದಿಲ್ಲ. ಅದು ಶುದ್ಧ ಜ್ಞಾನ ಆಗಿರ್ಬೇಕಂತ. ಅದು ಶುದ್ಧ ಜ್ಞಾನ ಅಂದ್ರೆ ಹೆಂಗಾಗಿರ್ಬೇಕಂತ್ರಿ? ಶುದ್ಧ ಜ್ಞಾನ ಅಂತ ಎದಕ್ಕಂತಾರ? ಇಲ್ಲಿ ನೋಡಿ, ಏನೋ ಕಾರ್ಯಕ್ರಮ ನಡೆದದ. ಈ ಕಾರ್ಯಕ್ರಮದೊಳಗ ಯಾವ ಜ್ಞಾನ ಅಂದ್ರ ಪ್ರತಿಜ್ಞಾನ ಆಗಿರ್ಬೇಕಂತ. ಪ್ರತಿಜ್ಞಾನ, ಜ್ಞಾನ ಸುಲಭ, ಪ್ರತಿಜ್ಞಾನ ಆಗಿರ್ಬೇಕಂತ. ಹೆಂಗ ಪ್ರತಿಜ್ಞಾನ ಆಗಿರ್ಬೇಕು? ಸಂತ ತುಕಾರಾಮ್ ನಿರೂಪಣೆ ಕೊಡ್ತಾ ಇದ್ದಾರ. ಅದು ಏನಂತ ನಿರೂಪಣೆ ಕೊಡ್ತಾರ? ಜ್ಞಾನ ಅನಿತ್ಯ, ಪ್ರತಿಜ್ಞಾನ ಶಾಶ್ವತ. ಆನಂದ ಅನಿತ್ಯ, ಪರಮಾನಂದ ಶಾಶ್ವತ. ನೋಡ್ರಿ, ಆನಂದ ಅನಿತ್ಯ ಅಂತ, ಪರಮಾನಂದ ಶಾಶ್ವತ ಅಂತ. ಮತ್ತ ಪೂರ್ಣ, ಪೂರ್ಣ ಅಂತೇವ್ ನಾವು. ಪೂರ್ಣ ಆದ್ರ ಇನ್ನೂ ದಾರಿಗೆ ಬಂದಿಲ್ಲ ಅಂತಾರ. ಮತ್ತೇನಾದ್ರ ಪರಿಪೂರ್ಣ ಆಗ್ಬೇಕಂತ. ಪರಿಪೂರ್ಣ ಆದಾಗ ಅವ ಜ್ಞಾನಿ ಅನಿಸ್ಕೊಂತಾನ, ಅವ ಜ್ಞಾನಿಯ ಅನುಭವಕ್ಕೆ ಬರ್ತಾ ಇದ್ದಾನ ಅಂತ ಹೇಳ್ತಾ ಇದ್ದಾನ. ಅದಕ್ಕೆ ಪ್ರತಿಜ್ಞಾನ ಅಂದ್ರೆ ಏನ್ರಿ? ನೀ ಮಾತಾಡೋದು ಅದು ಮಂದಿಗೆ ಗೊತ್ತಾಗ್ತತೋ ಅಥವಾ ಇಲ್ಲೋ ಬೇಡ, ಇನ್ನೊಂದು ಕೆಲಸ ಬೇಡ. ನೀ ಮಾತಾಡಿದ ಜ್ಞಾನ, ನೀ ಮಾತಾಡಿದ ಅನುಭವ ಅದು ಮೊದಲ ನಿನಗೆ ತಿಳಿಬೇಕು ಅಂತಾರ. ಏನಂತಾರ? ಅದು ಮೊದಲ ನಿನಗೆ ತಿಳಿಬೇಕು. ಯಾರು ತಿಳಿಲಿ, ಯಾರು ಕೇಳಿ, ಯಾರು ಬಿಡ್ಲಿ, ಆದ್ರೆ ನಾನು ಕೇಳತ್ತೇನೆ ಅಂತ ನೀ ಪ್ರತಿಮಾನ ಅಂತ ಹೇಳ್ತಾನ ಪರಮಾತ್ಮ. ನಾನು ಕೇಳಂತ ಹೇಳ್ತಾನ. ಅಂದ್ರ ಏನಂತ ದೇವ್ರು? ನಾನೀ ಸದಾವಾಗಿ ನಿನ್ನ ಶಬ್ದಗಳನ್ನ ಕೇಳೋಣದೇನಿ. ಮತ್ತೆ ನಾನಿಲ್ಲದೆ ಜಗತ್ತಿಲ್ಲ, ನಾನಲ್ಲದೆ ಮನುಷ್ಯನಲ್ಲಿ ಉಸಿರಿಲ್ಲ. ಉಸಿರು ಸದ್ಯಕ್ಕ ಹೊರಗೆ ಬರ್ಬೇಕಾದ್ರ ಪರಮಾತ್ಮನ ಆಜ್ಞೆದಿಂದ ಇರ್ತದಂತದು. ಅದಕ್ಕೇನಂತಾರ? ಒಂದು ಬಸ್ಸಿನ ಗಾಲಿ ಪಂಚರ್ ಆತಂದ್ರ ಒಂದು ಗ್ಯಾರೇಜ್ ಹೋಗಿ ತಿದ್ಸಾಕ್ ಬರ್ತೈತ್ರಿ. ಒಂದ್ 10 ರೂಪಾಯಿ ಕೊಟ್ಟ ತಿದ್ಸಾಕ್ ಬರ್ತೈತಿ. ಇದ್ರೊಳಗಿನ ಉಸಿರು ಹೋತಂದ್ರ ಯಾವ್ರ ಗ್ಯಾರೇಜ್ ರೆಡಿ ಆಗ್ಯಾವೇನ್ರಿ? ಇದು ತಿದ್ದಾವ ಯಾವ್ರ ಹುಟ್ಟಾನೇನ? ತಿದ್ದಾವ ಇನ್ನೂ ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ ಅಂತ ಹೇಳ್ಯಾರ. ಇನ್ನೂ ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ ಅಂತ ಹೇಳ್ಯಾರ. ಆದ್ರ ಪರಮಾತ್ಮ ಏನು ಚಕಿತ್ ಮಾಡಿದಾನಿಲ್ಲಿ? ಒಂದ ಟೈರಿಗೆ ಒಂದು ಮುಳ್ಳು ಚುಚ್ಚಿದ್ರ ಅದು ಹವಾ ಹೋಗ್ಬಿಡ್ತದ, ಹೌದಿಲ್ರಿ? ಈ ಶರೀರದೊಳಗ 9 ಅವಯವಗಳನ್ನಿಟ್ಟಾನ, 6 ಪಾರ್ ಇಟ್ಟಿದಾನ. ಇದ್ರೊಳಗ ಹವಾ ಚಲನ ಮಾಡಿದಾನ. ಈ ಹವಾ ಹೆಂಗ ಮೇಂಟೆನೆನ್ಸ್ ಮಾಡಿರ್ಬೇಕಂತ ಪರಮಾತ್ಮ ಇದ್ರೊಳಗ ಯಾವ ತರವಾಗಿ ಮೇಂಟೆನೆನ್ಸ್ ಮಾಡಿರ್ಬೇಕು ಪರಮಾತ್ಮ. ಇದ್ರೊಳಗ ಹವಾ, ಈ ಹವಾ ಹೋತಂದ್ರ ಏನ್ ಬೆಲೆ ಇದ್ರ? ನೋಡ್ರಿ, ಹೇಳ್ತಾರ ಇಲ್ಲೇ, ದೇವರ ನನಗ ನೀ ಏನ್ ಕೊಟ್ಟಿ ಅಂತ ಕೇಳ್ತಾರ. ಎಷ್ಟೋ ಜನ ಅಂತಾರ ನನಗೇನು ಕೊಟ್ಟೀನಿ ಅಂತಾರ. ದೇವ್ರ ಅಂತಾನ, ನಾ ಕೊಟ್ಟ ವಸ್ತು ನೀ ಇಟ್ಕೊಂಡು ಬಂದ್ರ ನಿನ್ನಂತವ್ ಯಾರಿಲ್ಲ ಅಂತ ದೇವ್ರು ಹೇಳ್ತಾನ. ಹಂಗಾರ ಕಳ್ಕೊಂಡು ಹೋಗ್ಯಾರಂತೀರೇನ? ಇರುವಾಗ ನೋಡ್ರಿ, ಒಂದು ಕೈಯಾರ ಕಳ್ಕೊಂಡು ಹೋಗ್ತಾರ, ಒಂದು ಕಾಲಾರ ಕಳ್ಕೊಂಡು ಹೋಗ್ತಾರ, ಹಲ್ಲರ ಕಳ್ಕೊಂಡು ಹೋಗ್ತಾರ. ಹೌದಾ? ನೋಡ್ರಿ, ಹಂಗಾರ ಒಂದ ಹಲ್ಲು ಬಿದ್ದದಪ್ಪ,
ಅದಕ್ಕ ಬಂಗಾರದ ಹಲ್ಲು ಮಾಡಿ ಕುಂದ್ರಿಸ್ಕೊಳ್ರಿ ನೀವು. ಆದ್ರೆ ಇದ್ದ ಹಲ್ಲಿನ ಕಿಮ್ಮತ್ತಿಗೆ ಅದು ಬರ್ತೈತೇನ್ರಿ? ಬಂಗಾರ ಹಲ್ಲು ಮಾಡಿಸ್ಕೊಳ್ರಿ ನೀವು. 1,00,000 ರೂಪಾಯಿ ಕೊಟ್ಟು ಒಂದು ಹಲ್ಲು ಕುಂದ್ರಿಸ್ಕೊಂಡ್ರು ಬಾಜುಕ್ಕಿದ್ದ ಹಲ್ಲಿನ ಕಿಮ್ಮತ್ ಅದು ಬರುವುದಿಲ್ಲ. ಹಂಗಾರ ಬರೇ ಒಂದು ಹಲ್ಲಿನ ಕಿಮ್ಮತ್ತ ಇಷ್ಟ ಆದ್ರೆ ಮತ್ ನಮ್ಮ ಶರೀರಕ್ಕೆ ಎಷ್ಟು ಕಿಮ್ಮತ್ ಇರಬಾರ್ದ್ರಿ? ಹೌದಲ್ಲ? ನಮ್ಮ ಶರೀರಕ್ಕ ಎಷ್ಟು ಕಿಮ್ಮತ್ ಇರಬಾರ್ದು? ತುಕಾರಾಮ್ ಹೇಳ್ತಾರ ಏನಂತೆ, ಈ ಶರೀರಕ್ಕ ಕಿಮ್ಮತ್ತು ಕಟ್ಟಾವ ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ ಅಂತ ಹೇಳಿದಾರ. ಈ ಶರೀರಕ್ಕ ಇಷ್ಟ ಕೋಟಿ ಅಂತ ಕಿಮ್ಮತ್ ಕಟ್ಟಾಕು ಹುಟ್ಟುವುದಿಲ್ಲ, ಮುಂದೂ ಹುಟ್ಟುವುದಿಲ್ಲ ಅಂತ ಹೇಳ್ಯಾರ. ಹಂಗಾರ ಎಷ್ಟು ಬೆಲೆ ಐತ್ರಿ ಇದಕ್ಕ? ಎಷ್ಟು ಬೆಲೆ ಐತ್ರಿ ಶರೀರಕ್ಕ? ಇದಕ್ಕೆ ಕಿಮ್ಮತ್ತ ಕಟ್ಟಾಕ ಆಗೋದಿಲ್ಲ. ಅಂತ ವಸ್ತು ಕೊಟ್ಟಾನ ದೇವ್ರ, ಹೌದಿಲ್ಲ? ಆದ್ರೂ ಏನಂತೇವಿ, ದೇವ್ರು ನಮಗೇನು ಕೊಟ್ಟಾನ್ ಬಿಡ್ರಿ. ನಮ್ಮ ಭಾವ ಹೆಂಗೈತ ನೋಡ, ದೇವ್ರು ನಮಗೇನು ಕೊಟ್ಟಾನ್ ಬಿಡ್ರಿ ಅಂತೀವಿ, ಹೌದಿಲ್ಲ? ದೇವ್ರಂತಾನ, ತುಕಾರಾಮ್ ಅಂತಾನ, ನಿನ್ನ ಏಳ ಜನ್ಮದಲ್ಲಿ ನಾವು ಕೂಡ ಈ ಮನುಷ್ಯ ಜನ್ಮ ನನಗೆ ಕೊಟ್ಟಿಲ್ಲ, ಈ ಪರೋಪಕಾರ ನನಗೆಂದೂ ತೀರ್ಸಾಕಾಗುದಿಲ್ಲ ಅಂತ ತುಕಾರಾಮ್. ನನ್ನ ಜನ್ಮದಾಗ ಆಗುವುದಿಲ್ಲ. ಏ ಪರಮಾತ್ಮ, ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಂಥ ಶರೀರವನ್ನ ಕೊಟ್ಟಿದಿ. ಈ ಶರೀರ ಸಂಪತ್ತಿನ ಮುಂದ ಜಗತ್ತಿನೊಳಗೆ ಏನೆಲ್ಲ ಅದ, ಅದಕ್ಕೆ ಕಿಮ್ಮತ್ ಕಟ್ಟಾಕ್ ಬರ್ತತ್ರಿ. ಇಷ್ಟ ರೇಟ್ ಅಂತ ಕಟ್ಟಾಕ್ ಬರ್ತದ. ಆದ್ರೆ ಇದಕ್ಕೆ ಕಿಮ್ಮತ್ ಕಟ್ಲಂತ ವಸ್ತು ಕೊಟ್ಟಿ ಅಂತ ಕೇಳ್ತಾನ, ಹೌದಿಲ್ರಿ? ಕಿಮ್ಮತ್ ಕಟ್ಟಾಕ್ ಆಗುದಿಲ್ಲ. ಆದ್ರ ಭಗವಂತ ಇದ್ರೊಳಗಿಂದ ಒಂದು ದಿನ ಹೊರಗೆ ಹೋಗ್ತಾನ. ಇದ್ರೊಳಗಿಂದ ಭಗವಂತ ಹೊರಗೆ ಹೋಗ್ತಾನ. ಯಾರ ಇಟ್ಕೊಂತಾರೇನ್ರಿ? ಬಾಳ ದುಡ್ದಾನ್ರಿ. 10 ಎಕರೆ ಹೊಲ ಗಳಿಸ್ಯಾನ, 10 ಬಿಲ್ಡಿಂಗ್ ಕಟ್ಟಾನ, ಬಾಳ ಶ್ರೀಮಂತ ಇದ್ದ. 4 ದಿನ ಇಟ್ಕೊಳ್ರಿ ನೋಡೋಣ, 4 ದಿನ ಇಟ್ಕೋರಿಪ್ಪ. ಮೊದಲು ಇವನು ಹೊರಗೆ ಹಾಕ್ರಿ ಅಂತೇಳಿ ಹೊರಗೆ ಹಾಕ್ರಿ. ಇವನ್ ಮೊದಲು ಬೇಡ, ನಾರ್ತಾನ ಇವ್ ಹೊರಗೆ ಹಾಕ್ರಿ. ಎಷ್ಟು ಕಿಮ್ಮತ್ ನಾವಿದ್ದ ಇವ? ಬೆಲೆ ಕಟ್ಲಂತ ಕಿಮ್ಮತ್ ನಾವಿದ್ದ. ಅದು ಎಲ್ಲಿ ತನ ಕಿಮ್ಮತ್ ನಾವಿದ್ದ? ಪರಮಾತ್ಮ ನಮ್ಮೊಳಗಿರುತ್ತನ ಕಿಮ್ಮತ್ತಿತ್ತು ನಮಗ ನಿಮಗ. ಪರಮಾತ್ಮ ಎಂದು ಹೊರಗೋದ ಅವತ್ತ ಕಿಮ್ಮತ್ ಇಲ್ದಂಗಾತಿ ಮನುಷ್ಯ ಜನ್ಮಕ್ಕ. ಬ್ಯಾಡ್ರಿ, ಬಾಳ ಪ್ರೀತಿ ಅದನ್ರಿ. ಬಾಳ ಪ್ರೀತಿ ಇದ್ರ ಅವ್ರ ಮ್ಯಾಲ 4 ದಿನ ಇಟ್ಕೊಳ್ರಿ. ಬಾಳ ಪ್ರೀತಿ ಅದಿರಿ, ಇಟ್ಕೊಂತೀರೇನು? ಯಾರು ಇಟ್ಕೋಕ್ ಇಚ್ಛೆ ಮಾಡೋಂಗಿಲ್ಲ. ಅದಕ್ಕೆ ಮಾಯ ಪಂಜರ ಹೆಂಗದ ಅಂದ್ರ, ನಾವು ಬರ್ಬೇಕಂದ್ರು ಈ ಹರಿ ಮಂದಿರಕ್ಕ, ವಿಠಲ್ ಮಂದಿರಕ್ಕೆ ಬರ್ಬೇಕಂದ್ರು ನಮ್ನ ಬರ ಮಾಡಿಕೊಡುದಿಲ್ಲ ಈ ಮಾಯ ಪಂಜರ. ಈ ಮಾಯಾ ಇಂತದ. ಈ ಮಾಯದ ಮುಂದ ದೇವ್ರೇನಂತಾನ, ಈ ಮಾಯದ ಪಂಜರದಿಂದ ಹೊರಗ್ ಬರ್ಬೇಕಾದ್ರ ನೀ ಬರೇ ಮನಸ್ಸು ಮಾಡು ಅಂತಾನ. ನನ್ನ ಕಡೆ ನೀ ಮನಸ್ಸು ಮಾಡು ಅಂತ ಕೇಳ್ತಾ ಇದ್ದಾನ. ಮನಸ್ಸು ಮಾಡ್ಬೇಕಾದ್ರ ನಮ್ಮಲ್ಲಿ ಬುದ್ಧಿ ಯಾವ್ದಿರಬೇಕು? ಒಳ್ಳೆ ಬುದ್ಧಿ ಬೇಕು, ಒಳ್ಳೆ ಸದ್ಬುದ್ಧಿ ಬೇಕು. ನಮ್ಮಲ್ಲಿ ಸದ್ಭಾವ, ಸದ್ಬುದ್ಧಿ ಬೇಕು. ಈ ಬುದ್ಧಿ ಬೇಕಾಗಬೇಕಾದ್ರ ನಮ್ಮಲ್ಲಿ ಸದಾ ಏನ್ ಮಾಡ್ಬೇಕ? ಪರಮಾತ್ಮನಿಗೆ ಶರಣ ಹೋಗ್ಬೇಕು. ಅಲಿಯ ಸಂಸಾರ ಉಠ ಬೇಗ ಕರ, ಅಲಿಯ ಸಂಸಾರ ಉಠ ಬೇಗ ಕರ. ಅಲಿಯ ಸಂಸಾರ ಉಠ ಬೇಗ ಕರ, ಅಲಿಯ ಸಂಸಾರ ಉಠ ಬೇಗ ಕರ. ಶರಣ ಜಾವುದಾರ ಪಾಂಡುರಂಗ, ಶರಣ ಜಾವುದಾರ ಪಾಂಡುರಂಗ, ಶರಣ
शरणाचा उद्धार शरणाचा उद्धार पांडुरंगा ते आहे काळाचे गणप विराजे ते आहे काळाचे गणप विराजे संत तुकाराम ಏನ್ ನಿರೂಪಣೆ ಕೊಡ್ತಾರ ಅಲಿಯಾ ಸಂಸಾರ ಉಡವೇಗ ಖರ ಶರಣಜಾ ಉದ್ಧಾರ ಪಾಂಡುರಂಗ ನೀನು ಉದ್ಧಾರ ಆಗ್ಬೇಕಾದ್ರ ಪರಮಾತ್ಮನಿಗೆ ಶರಣ ಹೋಗು ಅಂತಾರ ನನಗ್ಯಾಕೆ ಬಿಡ್ರಿ ಉದ್ಧಾರ ಬೇಕಾದ ಶ್ರೀಮಂತಿಕೆ ನನ್ನಲ್ಲೇ ಅದ ಹೌದಿಲ್ಲ ಬೇಕಾದ ರೊಕ್ಕದ ಬಂಗಾರದ ನಾ ಬಾಳ ಶ್ರೀಮಂತದೇನಂತ ಹೇಳ್ತೀರಿ ಹೌದಿಲ್ಲ ಈ ಶ್ರೀಮಂತಿಕೆ ನಿನ್ನ ಜೀವನದಾಗ ಪರ್ಯಂತ ಉದ್ಧಾರ ಮಾಡೋಂಗಿಲ್ಲ ನೀನು ಉದ್ಧಾರ ಆಗ್ಬೇಕಾದ ಪರಮಾತ್ಮನಿಗೆ ಶರಣ ಆದ್ರೆ ಕೂಡ ಉದ್ಧಾರ ಆಗಕ್ ಬರ್ತದ ಅಲಿಯಾ ಸಂಸಾರ ಉಟ ವೇಗ ಕರ ಶರಣ ಝಾ ಉದ್ಧಾರ ಪಾಂಡುರಂಗ ಉದ್ಧಾರ ಆಗ್ಬೇಕು ನಾವು ಶ್ರೀಮಂತರಾಗ್ಬೇಕು ಅದು ಆಗ್ಬೇಡಂತ ಯಾವ ಗ್ರಂಥ ಲಿಖಿತಿಲ್ಲ ಶ್ರೀಮಂತರಾಗ್ರಿ ಶ್ರೀಮಂತರಾಗ್ಬೇಡಂತ ಯಾವ ಗ್ರಂಥ ಇಲ್ಲ ನೀವು ಯಾವ ಶ್ರೀಮಂತಿಕೆ ಇರ್ಬೇಕಂದ್ರ ಜ್ಞಾನದ ಶ್ರೀಮಂತಿಕೆ ಇರ್ಬೇಕಂತ ಜ್ಞಾನದ ಶ್ರೀಮಂತಿಕೆ ಇರ್ಬೇಕಂತ ನೀವು ಮನೆಯಿಂದ ಶ್ರೀಮಂತಿಕಿದ್ರ ಅದು ಹೇಳ್ತಾರ ಮಾತ್ಮರಿಲ್ಲಿ ನೀವು ಶ್ರೀಮಂತರಾಗ್ರಿ ಆಗ್ಬೇಡಂತೂ ಯಾವ ಗ್ರಂಥ ಬರೆದಿಲ್ಲ ಆದ್ರೆ ಯಾರ ಬಡುವ ಬಗ್ಗರನ್ನ ಮುರಿದು ನೀವು ಶ್ರೀಮಂತರಾಗ್ಬೇಡ್ರಿ ಅಂತಾರ ನೀವು ಬಡಬಗ್ಗರನ್ನ ಮುರಿದು ಶ್ರೀಮಂತರಾದ್ರೆ ಈ ಶ್ರೀಮಂತಿಕೆ ಏನ್ ಮಾಡ್ತದ ಅಂತ ಕೇಳಿದ ಪರಮಾತ್ಮ ಎಂದಿಲ್ಲೊಂದು ದಿನ ಕಸ್ಕೊಂತಾನ ಆದ್ರೆ ನೀವೆಲ್ಲ ಇಚ್ಛಾ ಮಾಡಿದ್ದೇವೆ ಅದು ಏನಂತ ನಮಗ್ ಸುಖ ಆಗಲಿ ಅಂತ ಇಚ್ಛಾ ಮಾಡಿದ್ವಿ ಹೌದು ಸುಖ ಅನ್ನೋ ಅಕ್ಷರ ಎಷ್ಟೈತ್ರಿ ಎರಡ ದುಃಖ ಅನ್ನೋ ಅಕ್ಷರ ಅದು ಎರಡ ಮತ್ತ ಸುಖ ಉಣ್ಣ ಮ್ಯಾಲ ದುಃಖ ಯಾರು ಉಣ್ಣವ್ರ ಹಂಗಾರ ಎಲ್ಲಾರು ಸುಖಾನ ಕೇಳಿದ್ರ ದುಃಖ ಉಣ್ಣವ್ರು ಯಾರು ತುಕಾರಾಮ್ ಏನ್ ಕೇಳಿದ್ರು ಸುಖ ಅನ್ನುವಂತಾದ ನನ್ನ ಕನಸು ಮನಸ್ಸಿನ್ಯಾಗ ತರಬೇಡ ಅಂತ ಕೇಳಿದ್ರಂತ ಪಾಂಡುರಂಗ ಸುಖ ನನ್ನ ಕನಸು ಮನಸ್ಸಿನ್ಯಾಗ ತರಬೇಡ ಅಂತ ಕೇಳಿದ್ರು ಪಾಂಡುರಂಗ ಕೇಳ್ತಾನ ಯಾಕೋ ಜಗತ್ತಿನೊಳಗ ನನಗ ಕೋಟಿಗಟ್ಲೆ ಜನ ಬರ್ತದ ನನ್ನ ಪಾದ ದರ್ಶನ ತಗೊಳಾಕ ಆದ್ರೆ ಏನ್ ಕೇಳ್ತಾರ ಸುಖ 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 ಅಂತ ಬರ್ತಾರ ನೀ ನೋಡಿದ್ರೆ ಏನಂತೀರಿ ನನಗೆ ಸುಖ ಬೇಡ ಸದಾ ಕಾಲ ದುಃಖ ಕೊಡು ಪರಮಾತ್ಮ ಅಂತ ಕೇಳಿದ ಯಾಕಂಗಾರ ಯಾಕೆ ದುಃಖ ಕೇಳಿದಪ್ಪ ಇಷ್ಟೆಲ್ಲ ಜನ ಸುಖ ಕೇಳಿದ್ರಿ ನೀ ಯಾಕೆ ದುಃಖ ಕೇಳಿದೆ ಅಂತ ಕೇಳಿದ್ರು ಪಾಂಡುರಂಗ ಕೇಳಿದ ಯಾರನ್ನ ತುಕಾರಾಮನ ತುಕಾರಾಮ್ ಏನಂದ ಸುಖ ಬಂದ್ರ ನಿಂದು ಅಕಸ್ಮಾತ್ ನನಗ್ ಮರುವಾದ್ಗಿದಿತ್ತು ನನಗೆ ಸುಖ ಕನಸು ಮನಸ್ಸಿನ್ಯಾಗ ತರಗಾಡೋ ದೇವ ಅಂದ ನಾವೇನ್ ಕೇಳತ್ತೇವ ಗೊತ್ತ ಸುಖ ಪರಮಾತ್ಮ ಅಂತಾನ ನನಗ ದುಃಖ ನೀ ಕೇಳ್ತಿ ಅಂದ್ರ ನಿನ್ನ ಜನ್ಮ ಜನ್ಮಾಂತರದೊಳಗು ನಾ ನಿನ್ನ ಸುಖವಂತನ್ನ ಮಾಡ್ತೀನಿ ದುಃಖ ನಿನ್ನ ಕನಸ್ನ್ಯಾಗ ಬಂದು ಕೊಡುದಿಲ್ಲ ಅಂತ ದೇವ್ರಂತಾನ ಇಲ್ಲೇ ಇತಿಹಾಸ ಇರೋದು ನಮಗೆ ಅದನ್ನ ಕೇಳ್ಬೇಕನ್ನೋದ ಗೊತ್ತಾಗಿಲ್ಲ ಮೊದಲು ಏನ್ ಕೇಳ್ಬೇಕು ಪರಮಾತ್ಮ ನೋಡ್ರಿ ಒಂದು ಮನಿ ನಡೆಸಬೇಕಾದ್ರೆ 10 ಮಂದಿ ಇರ್ತಾರ ಎಷ್ಟೋ ದುಃಖದಿಂದ ಸೋಸ್ತಿರ್ತಾರ ಒಂದು ಮನಿ ನಡಿಬೇಕಾದ್ರ ಪರಮಾತ್ಮ ಇದು ಒಂದು ಲೋಕವಲ್ಲ 14 ಲೋಕ ಸಲ್ಲಬೇಕೇನು ದುಃಖ ಐತೇನು ಸುಖ ಐತ್ರಿ ನಿಮ್ಗ ಪರಮಾತ್ಮಗ ದುಃಖ ಐತು ಸುಖ ಐತಂತೀರೋ ಬರೇ ಒಂದ ಮನಿ ನಡೆಸಬೇಕಾದ್ರೆ ಎಷ್ಟೋ ದುಃಖಗಳು ಬಂದು ಹೋಗ್ತಾವ ನಮ್ಮ ಜನ್ಮದಾಗ ದೇವರು 14 ಲೋಕ ನಡೆಸ್ತಾನಂದ್ರ ಈ ಪರಮಾತ್ಮ ಎಷ್ಟು ಅವತಾರಿ ಪುರುಷ ಇರಬಾರ್ದು ಅಂತ 14 ಲೋಕ ನಡೆಸ್ಬೇಕಲ್ರಿಪ್ಪ ಇಂಥ ದುಃಖಮಯವನ್ನ ತುಂಬಿಕೊಂಡಂತವ ಏನಂತಾನ ನನ್ನ ಭಕ್ತರ ನನಗೆ ಯಾರ ನೋಡ್ತಾರಲ್ಲ ಇವ್ರಿಗೆ ದುಃಖನ ಅವ್ರನ್ನ ಕನಸು ಮನಸ್ಸಿನಾಗ ನಾ ತೋರಿಸುದಿಲ್ಲ ಅಂತ
ದೇವರಂತಾನ. ದೇವ ದಯಾಳ ದಯಾಳ ಕರಿ ಭಕ್ತಾಚ ಸಂಬಾಳ. ಸಂತ ದಯಾಳ ದಯಾಳ ಸರ್ವಾಂಚಾಚ ಸಾಂಬಾಳ. ದೇವ್ರಂತಾನ, ನನಗೆ ಯಾರನ್ನ ಕರೀತಾರೋ ಅವ್ರಿಗಾಗಿ ನಾನು ಸದಾ ಕಾಲ ನಿಲ್ತೇನೆ ಭೂಮಿ ಮೇಲೆ ಅಂತ. ಸಂತರ ಏನಂತಾರ ನೋಡ್ರಿ, ಈಗ ಜ್ಞಾನೇಶ್ವರ ಮೌಲಿಯವರು ಸಮಾಧಿ ತಗೊಳ್ಳುವಾಗ ಪಾಂಡ್ರಂಗ, ಸಾಕ್ಷಾತ್ ಪಾಂಡ್ರಂಗ ಅಳಲಾರಂಭಿಸ್ತಾನ. ಜ್ಞಾನೇಶ್ವರ ಮೌಲಿ, ನಿನ್ನಂತವ ಸಮಾಧಿ ತಗೊಂಡ್ರ ನನಗೆ ಹೆಂಗ ಸರಳ ಆದಿತ್ತು, ನೀನು ಸಮಾಧಿ ತಗೊಳ್ಬೇಡಪ್ಪ ಅಂತಾರ. ಜ್ಞಾನೇಶ್ವರ ಮೌಲಿ ಅವ್ರು ಅಂತಾರ, ನೋಡಪ್ಪ ನೀನು ದೇವ ದಯಾಳ ದಯಾಳ ಕರಿ ಭಕ್ತಾಚ ಸಾಂಬಾಳ. ಯಾರು ನಿನ್ನನ್ನ ಹೊಗಳ್ತಾರೋ, ಯಾರನ್ನ ನೀನು ಸ್ಮರಣ ಮಾಡ್ತಾರೋ ಇವರನ್ನ ರಕ್ಷಣೆ ಮಾಡವ್ ನೀನದಿ. ನಾ ತಗೋಬಾರ್ದ, ಸಮಾಧಿ ತಗೊಳ್ಬಾರ್ದನ? ತಗೊಳ್ಳೋದಿಲ್ಲ. ನಾ ಹೇಳೋ ಕೆಲಸ ನೀ ಮಾಡಂತಾರ ಜ್ಞಾನೇಶ್ವರ ಮೌಲಿ ಅವರು. ಹಂಗಾರ ಏನ್ ಮಾಡ್ಲಿಪ್ಪ ಹೇಳು, ನೀ ಹೇಳಿದ ಕೆಲಸವನ್ನ ನಾ ಮಾಡ್ತೇನೆ ಅಂತಾರ ಜ್ಞಾನೇಶ್ವರ ಮೌಲಿ. ಪಾಂಡ್ರಂಗ ಅಂತಾನ. ಅವಾಗ ಜ್ಞಾನೇಶ್ವರ ಮೌಲಿ ಅವ್ರು ಅಂತಾರ, ನಿನಗ ಯಾರ ಕರೀತಾರೋ, ನಿನಗ ನಾಮಸ್ಮರಣೆ ಯಾರು ಮಾಡ್ತಾರೋ ಅವ್ರ ಕಡೆ ನೀ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತಿ, ಹೌದಿಲ್ಲ? ಆ ಕೆಲಸ ಇವತ್ತು ಬಿಡು. ಮತ್ತೇನ್ ಮಾಡೋದು? ನಿನಗೆ ಯಾರ ಮನಸ್ಸಿನಿಂದ ನೋಡೋದಿಲ್ಲ, ನಿನ್ನ ಕಡೆ ಯಾರ ವಿಠಲ ನಿಂಗಿಲ್ಲ, ಇವರನ್ನ ರಕ್ಷಣೆ ಮಾಡಂತ ಕೇಳ್ತಾರ ಜ್ಞಾನೇಶ್ವರ. ಅದೇಂಗ ಆಗ್ತದ ಅಂತಾನ. ಅದಕ್ಕೆ ನಿನಗೆ ಕೆಲಸ ಆಗೋಂಗಿಲ್ಲ. ನಾ ಏನ್ ಮಾಡ್ತೇನೆ, ಸಮಾಧಿ ತಗೊಂಡ್ರ ಬರಲ್ಲಂತವ್ರನ್ನ ಬರ ಮಾಡ್ಕೊಳ್ತೇನೆ ಪಂಡ್ರ ಕ್ಷೇತ್ರಕ್ಕ. ಮತ್ತೆ ಯಾರ ಅಜ್ಞಾನಿ ಅದಾನ ಅವನ ಸುಜ್ಞಾನಿ ಮಾಡವ ನಾನದೇನಿ. ನಾ ಹೇಳೋ ಕೆಲಸ ನಿನಗಾಗುವುದಿಲ್ಲ, ಹೋಗು ನೆಟ್ಟಗ ಅಂತ ಕೇಳಿದ್ರು ಜ್ಞಾನೇಶ್ವರ ಮೌಲಿ ಅವರು. ಯಾರಿಗಾಗಲ ಕೆಲಸ ಮಾಡಿದ್ರು ಜ್ಞಾನೇಶ್ವರ ಮೌಲಿ ಅವರು? ದೇವರಿಗಾಗಲ್ಲದ ಕೆಲಸ ಯಾರು ಮಾಡಿದ್ರು ಅಂದ್ರೆ ಜ್ಞಾನೇಶ್ವರ ಸಂತ ಮಹಾತ್ಮರು ಮಾಡಿದ್ರು. ಸಂತ ಮಹಾತ್ಮರು ಮಾಡಿದ್ರು ಜ್ಞಾನೇಶ್ವರ ಮೌಲಿ ಅವರು. ಇಂಥ ಜ್ಞಾನೇಶ್ವರಿ ಮೌಲಿ ಅವರಿಗೆ ಜಗತ್ತೊಳಗೆ ಎಷ್ಟು ಕಷ್ಟ ಕಾರ್ಯಗಳನ್ನ ತಂದಿಟ್ರು. ವಿಠ್ಠಲ ಪಂತ, ರುಕ್ಮಾ ಮಾತೆ ಅವರ ಉದರದಲ್ಲಿ ಜನ್ಮ ತಗೊಂಡಂತವ್ರು ನಿವೃತ್ತಿ, ಜ್ಞಾನೇಶ್ವರ, ಸೋಪಾನ, ಮುಕ್ತಾಬಾಯಿ. ಮುಕ್ತಾಬಾಯಿಗೆ 6 ವರ್ಷದಾಕಿದ್ಲು, ಹೊಟ್ಟೆ ಹಸುವಾಗಿತ್ರಿ ಮುಕ್ತಾಬಾಯಿಗೆ. ತಡಿಲಾರ ಹಸುವಾಗಿತ್ತು. ಜ್ಞಾನೇಶ್ವರಣ್ಣ, ಹೇ ದದ, ನನ್ನ ಹೊಟ್ಟೆ ಹಸದದ, ಮತ್ ನನಗೊಂದ್ ಸ್ವಲ್ಪ ಪ್ರಸಾದ ತಂಬಾರು ಅಂತ ಕೇಳ್ತಾಳ. ಜ್ಞಾನೇಶ್ವರಣ್ಣ ಜೋಳಿಗೆ ಹಾಕಿದ, ಜೋಳಿಗೆ ಹಾಕಿ ಹೋಗ್ತಾನ್ರಿ ಅಲಂಕಾಪುರಿ ಒಳಗ. ಒಬ್ಬರಿಗೆ ಆ ಪ್ರಸಾದ ಯಾರಿಗೆ ನೀಡು ಕೊಡಬೇಡ ಅಂತ ಯೇಸು ಕೆಚ್ಚರ ಮೊದಲ ಹೇಳಿಬಿಟ್ಟಿದ್ದ. ನೀರು ಕೊಡೋಂಗಿಲ್ಲ, ಚರಿಗೆ ಕೊಡೋಂಗಿಲ್ಲ, ಹಿಟ್ಟು ನೀಡೋಂಗಿಲ್ಲ, ದಾನ ಅವ್ರಿಗೆ ಮಾಡಬಾರ್ದಂತ ಲಿಖಿತ ಮಾಡಿದ್ದ. ಆದ್ರೂ ತಡಿಲಾರ್ದ ಒಂದ ಮುದುಕಿ ಏನ್ ಮಾಡ್ತೀರಿ ಅಂದ್ರ ಹಿಟ್ಟು ನೀಡ್ತಂತ, ಜೋಳಿಗೆ ಒಳಗೆ, ಜೋಳಿಗೆ ಒಳಗೆ ಹಿಟ್ಟು ನೀಡ್ತಂತ. ಯಾಕ ಇವ್ರನ್ನ ಯಾರು ಮುಟ್ಟಿಸ್ಕೊಳ್ಬೇಡ್ರಿ ಜ್ಞಾನೇಶ್ವರನ್ನ ಅಂತ ಹೇಳಿದ್ರಂತ. ಯಾರು ಮುಟ್ಟಿಸ್ಕೊಳ್ಬೇಡ್ರಿ ಅಂದಾಗ ನೋಡ್ರಿ, ಯಾರು ಇದ್ದಾಗ ಯಾರನ್ನು ಮುಟ್ಟಿಕೊಳ್ಳಿಲ್ಲ ಅಂತ ಜ್ಞಾನೇಶ್ವರ ಮೌಲ್ಯವನ್ನ. ಈಗ ನೋಡಿ ಎಷ್ಟು ಒಂದು 20 ಲಕ್ಷ 40 ಲಕ್ಷ ಗಟ್ಲೆ ಹೋಗಿ ಅವನು ಪಾಲ್ಕಿ ಮುಟ್ಟಿ ಮುಕ್ತಿ ಆಗಾಕತ್ತಾರ. ಹೋದ್ನಲ್ಪ ತೆಗೆದು ಅಲ್ಲ, ಅಲ್ಲೇ ಏನೋ ಇದಾಗಿರ್ಬೇಕು. ಜ್ಞಾನೇಶ್ವರ ಮೌಲ್ಯವರ ಬಂಗಾರದ ಶಿಖರದ ಮ್ಯಾಲ, ಬಂಗಾರದ ರಥದ ಮ್ಯಾಲ ಹೊಂಟಾರ. ಇವತ್ತ ಅವ್ರ ದರ್ಶನ ಆದ್ರೂ ಸಾಕಂತ ಎಷ್ಟೋ ಜನ ಅವ್ರ ಪಾಲ್ಕಿ ಮುಟ್ಟಿ ಮುಕ್ತರಾಗಕತ್ತಾರ. ಎಷ್ಟೋ ಜನ ಇದ್ದಾಗ ಅವ್ರು ಯಾರು ಮುಟ್ಟಿ ಕೊಡ್ಲಿಲ್ಲ. ಅವ್ರು ಹೊತ್ತು ನೋಡ್ರಿ ಏನ ಮಿಸ್ಟೇಕ್ ಆಗೈತೆ. ಚಾರ್ಜ್ ಮೂವತ್ತಂದ್ರಿ ಯಾರು ಮುಟ್ಟಿಸಿ ಕೊಡ್ಲಿಲ್ಲಂತೆ. ಹೋಲ್ಬಿಡ್ರಿ.
ತೆಗೆದು ಬಿಡ್ರಿ. ಜ್ಞಾನೇಶ್ವರ ಮೌಲ್ಯರ ರಥವನ್ನ ಯಾರು ಮುಟ್ಟಿ ಮುಕ್ತರಾಗುತ್ತಾರೆ? ಎಷ್ಟೋ ಜನ. ಇಂಥ ಜ್ಞಾನೇಶ್ವರ ಮೌಲ್ಯವರನ್ನ ಮುಕ್ತಾಬಾಯಿ ಏನ್ ಕೇಳ್ತಾಳ? ಬರೀ ಹಸುವು ಆಗೈತಿ ಅಂತ ಕೇಳಿದ್ರಿ ಪುಣ್ಯಾತ್ಮರಿ. ಹಸುವು ಆಗೈತಿ ಅಂತ ಕೇಳಿದಾಗ ಇವ ಜೋಳಿಗೆ ತಗೊಂಡು ಹೋದ. ಜೋಳಿಗೆ ತಗೊಂಡು ಹೋಗಿ ಭಿಕ್ಷಾ ಅಂದಾಗ ಒಂದ ಮುದುಕಿ ಒಂದಿಟ್ಟು ಹಿಟ್ಟು ನೀಡಿದ್ರು. ಆದ್ರೂ ಆ ಹಿಟ್ಟನ್ನು ಏನ್ ಮಾಡಿದ್ರು? ಯೇಸು ಕೆಚ್ಚರ ಬಡದು ಹೊರಗೆ ಹಾಕಿದ. ಹೊರಗೆ ಹಾಕಿದಾಗ ಆ ಜೋಳಿಗೆ ತಗೊಂಬಂದಾರಿ. ತಗೊಂಬಂದ ಜ್ಞಾನೇಶ್ವರ ಮೌಲ್ಯ ಅವರು ದಳ 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 ಕಣ್ಣೀರು ಸುರಿಸುತ್ತಾ ಅವ್ರ ಆಶ್ರಮಕ್ಕೆ ಬರ್ತಾರ. ಅವ್ರ ಗುಡಿಸಲಕ್ಕೆ ಬರ್ತಾರ್ರಿ. ಅವ್ರು ಗುಡಿಸಲಕ್ಕೆ ಬರುವಾಗ ಮುಕ್ತಾಬಾಯಿ ಅಲ್ಲೇ ಇದ್ಲು, ಎಷ್ಟೋ ದೂರ ಇದ್ಲು ಮುಕ್ತಾಬಾಯಿ. ಆ ಮುಕ್ತಾಬಾಯಿ ಏನಂತಾಳ? ಅಣ್ಣ ನಿನ್ನ ಕಣ್ಣ ಯಾಕೆ ಕಣ್ಣೀರ್ ಅಂತ ಕೇಳ್ತಾಳ. ಇಲ್ಲವಾ, ನೀ ಹಸುವಂದಿದ್ದಕ್ಕರೆ ನನಗೆ ನೀಡಿದಂತ ಹಿಟ್ಟನ್ನ ಬಡಿದಾಕಿದ, ನಾ ಏನ್ ಮಾಡ್ಲಿ ಅಂತೇಳಿ ಗುಡಿಸಲ್ದು ಹೋಗಿ ಒಳಗೆ ಹೋಗಿ ಅಳಲಾರಂಭಿಸಿದ ಜ್ಞಾನೇಶ್ವರ ಮೌಲ್ಯ. ಆದ್ರ ಮುಕ್ತ ಏನಂತಾಳ? ಅಣ್ಣ ನೀ ಯಾವಾಗ ಬರತ್ತಿಯಲ್ಲ ಕಣ್ಣೊಳಗೆ ನೀರು ತುಂಬಿಕೊಂಡು ಅವಾಗ ನನ್ನ ಹಸುವ ಹಿಂಗಿ ಹೋಗ್ಯದ ಅಂತ ಹೇಳ್ತಾಳ್ರಿ. ನನ್ನ ಹಸುವ ಅವಾಗ ಹಿಂಗ ಹೋಗ್ಯದ, ನನ್ನ ಹಸುವ ಅವತ್ತೇ ನಿಂತು ಹೋಗ್ಯದ, ನನಗೆ ಹಸುವಿಲ್ಲಣ್ಣ, ನೀ ಅಳಬೇಡ ಅಂತ ಕೇಳ್ತಾರ. ಯಾವಾಗ ನಿವೃತ್ತಿಯನ್ನು ಬಂದು ಯಾಕೋ ಜ್ಞಾನೇಶ್ವರ ಇಷ್ಟೇ ಕೊಟ್ಬಿಡು. ಯಾವಾಗ ಜ್ಞಾನೇಶ್ವರ ಮೌಲ್ಯವರು ಬಂದು ಕುಂತು ಗುಡಿಸಲದೊಳಗ ಅಳಲಾರಂಭಿಸಿದ್ರು ಪುಣ್ಯಾತ್ಮರಿ. ಅಳಲಾರಂಭಿಸಿದೊಳಗ ನಿವೃತ್ತನಂತಾನ, ಜ್ಞಾನೇಶ್ವರ ನೀ ಜಗತ್ತ ಕಲ್ಯಾಣ ಮಾಡಕ್ ಬಂದವನೇನೋ, ನೀನ ಆಳಕತ್ರ ನೀ ಹೆಂಗ ಕಲ್ಯಾಣ ಮಾಡೋದೈತ ಜಗತ್? ನೀ ಸಾಮಾನ್ಯದವ, ಯಾರ ಅವತಾರದಿ ಗೊತ್ತೇ ನಿನಗಂದ. ಅವಾಗ ನಿವೃತ್ತಿ ಏನ್ ಮಾಡಿದಾರಿ? ಗುರು ಮಂತ್ರವನ್ನು ಉಪದೇಶಿಸಿದ ನಾ ವಿಷ್ಣು ಅವತಾರ ಅನ್ನೋದು ಅವಾಗ ಗೊತ್ತಾತ್ರಿ ಜ್ಞಾನೇಶ್ವರ ಮೌಲ್ಯವರು. ಜ್ಞಾನೇಶ್ವರ ಮೌಲ್ಯವರು ಎಂತವ್ರು ಇವರು ಸಂತರು, ಶರಣರು ಅಂದ್ರ ಸತ್ತವರನ್ನ ಬದುಕಿಸಿದವರು ಸಂತರು, ಸತ್ತವರನ್ನ ಎಬ್ಬಿಸಿದವರು. ನಾವು ಇದ್ದವ್ರಿಗೆ ಹೇಳಕ್ ಹಚ್ಚಾಕ್ ಆಗವಲ್ರಿ. ಬಿಟ್ಟಲ್ ಅಂತೇಳಿ ಇದ್ದವ್ರಿಗೆ ಹೇಳಕ್ ಹಚ್ಚಾಕ್ ಆಗವಲ್ದು. ಹೆಚ್ಚತೋರ ಭಕ್ತಿ ಅವಡತೋ ದೇವ, ಸಂಕಲ್ಪಾವಿ ಮಾಯಾ ಸಂಸಾರಾಚೆ, ದೇವಿಲೆ ಅನಂತೆ ತೈಸೆ ಚೇರಾವೆ, ಚಿತ್ತಿ ಹಸೋದ್ಯಾವೆ ಸಮಾಧಾನ. ನಮಗೇನು ಪ್ರಾಪ್ತಿ ಆಗ್ಬೇಕು? ಮೊದಲ ಸಮಾಧಾನ ಪ್ರಾಪ್ತಿ ಆಗ್ಬೇಕು. ರಾಮಕೃಷ್ಣ ಸಮಾಧಾನ ಪ್ರಾಪ್ತಿ ಆಗ್ಬೇಕು. ಯಾಕಂದ್ರ ಸಮಾಧಾನ ರೊಕ್ಕ ಕೊಟ್ರೆ ತರಾಕ್ ಬರ್ತೈತೇನ್ರಿ? ತರಾಕ್ ಬರುದಿಲ್ಲ. ಸಮಾಧಾನ ಎಲ್ಲಿರ್ತತ್ರಿ? ಎಲ್ಲಿ ಶ್ರವಣ ಅದನೋ ಅಲ್ಲಿ ಸಮಾಧಾನ ಪ್ರಾಪ್ತಿ ಆಗ್ತದ. ಎಲ್ಲಿ ಶ್ರವಣ ಅದನೋ, ಎಲ್ಲಿ ಕೀರ್ತನ ಅದನೋ ಅಲ್ಲಿ ಸಮಾಧಾನ ಪ್ರಾಪ್ತಿ ಆಗ್ತದ. ಸಮಾಧಾನ ಪ್ರಾಪ್ತಿ ಆಗ್ಬೇಕಾದ್ರೆ ನಾವೇನ್ ಮಾಡಿ, ಈಗ ಕುಂತೀರಿ ನೀವು, ಏನಂತ ಕುಂತೀರಿ? ಇಲ್ಲಿ ಎಲ್ಲರೂ ಕುಂತಿರಿಲ್ಲ, ಏನಂತ ಕುಂತೀರಿ? ಇದು ನಮ್ಮ ಮನೆಯಲ್ಲಿ ಪಾಯ್ದು ಪಾಂಡ್ರಂಗನ ಗುಡಿ ಅಂತ ಕುಂತೀರಿ ನೀವು, ಅದಕ್ಕೆ ಸಮಾಧಾನ ಪ್ರಾಪ್ತಿ ಆಗ್ಯದ ಅದು. ಮತ್ತೆ ನಾವು ಮನಿ ಒಳಗೆ ಕುಂತ್ರು ಏನಂತಾರ? ಮನಿ ಒಳಗೆ ಏನ್ ಕುಂದಿರ್ತಿರಲ್ಲ, ಇದೆಲ್ಲ ಪರಮಾತ್ಮಂದ ಐತಂದಿದ್ದ ಕರೆ, ಇದ್ರಲ್ಲಿ ಸಮಾಧಾನ ಪ್ರಾಪ್ತಿ ಆಗ್ತತೆ ಅಂತ. ಆದ್ರೆ ನಾವೇನು ಕುಂತೇವ್ರಿ? ನಮ್ದು 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 ಅಂತ ಏನ್ ಕುಂತೇವಲ್ಲ, ಇಲ್ಲಿ ಸಮಾಧಾನ ಪ್ರಾಪ್ತಿ ಜನ್ಮಾಂತರ ಆಗೋದಿಲ್ಲ ಅಂತಾರು. ಈಚ ತೋರ ಭಕ್ತಿ ಅವಡಥೋ ದೇವ, ಸಂಕಲ್ಪಾವಿ ಮಾಯಾ ಸಂಸಾರಾಚೆ, ಠೇವಿಲೆ ಅನಂತೆ ತೈಸೇಚಿ ರಾವೆ, ಚಿತ್ತಿ ಹಸೋದ್ಯಾವೆ ಸಮಾಧಾನ. ವಾಯುಲ ಉದ್ಯೋಗ ದುಃಖಾಚಿ ಕೇವಲ. ಏನಿ ಸಂಸಾರದೊಳಗ ದುಃಖಗಳು ಬರ್ತಾವ, ಸುಖಾನು ಬರ್ತಾವ. ಆದ್ರೆ ಸಂತರ ಏನಂತಾರ? ಸುಖ ಬಂದೈತೆ ಅಂತ ಹಿಗ್ಗಿಲ್ಲ, ದುಃಖ ಬಂದೈತೆ ಅಂತ ಕುಗ್ಗಿಲ್ಲ, ಇವ್ರಿಗೆ ಸಂತರು ಅಂತಾರ. ಅವ್ರ ಸುಖ ಬಂದ್ರು ಒಂದ ನಮ್ಮನಿ ಉಳಿದ್ರು, ದುಃಖ ಬಂದ್ರು ಒಂದ ನಮ್ಮನಿ ಉಳಿದ್ರು. ವಾಯುಲ ಉದ್ಯೋಗ ದುಃಖಾಚಿ ಕೇವಲ, ಭೋಗನತೆ ಫಳ ಸಂಚಿತಾಚಿ ಅಂದ್ರು. ಬಾರದು ಬಪ್ಪದು ತಪ್ಪದು. ಹೌದಿಲ್ಲ? ಬರ್ದಿಟ್ಟಾರಲ್ಲ, ಬಾರದು ಬಪ್ಪದು ತಪ್ಪದು. ಮತ್ತು ತಪ್ಪಲಿಲ್ಲ ಅಂದ್ರೆ ನಿನ್ನ ಸೇವಾ ಯಾಕೆ ಮಾಡ್ಬೇಕಂತ ತುಕಾರಾಮ್ ಕೇಳ್ತಾರೆ.
ಮತ್ತು ಬರುದಂದಲ್ಲ ನಿನ್ನ ಸೇವೆ ಯಾಕೆ ಮಾಡ್ಬೇಕಂತ ಕೇಳ್ತಾರ. ಅದಕ್ಕೆ ಈ ಮನುಷ್ಯದೊಳಗಿಂದ ಪರಾರಬ್ಧ ಹೊರಗೆ ಹೋಗ್ಬೇಕಾದ್ರ, ನಮ್ಮ ಪಾಪ ಹೊರಗೆ ಹೋಗ್ಬೇಕಾದ್ರ ಏನಂತಾರ, ಪರಮಾತ್ಮನಿಗೆ ಶರಣ್ ಹೋಗು ಅಂತಾರ. ಶರಣ್ ಹೋಗ್ಬೇಕಂತ. ತುಕಾಮನೆ ಗಾಲು ಥಯಾವರಿ ಬಾರ ವಾವು ಸಂಸಾರ ದೇವಪಾಯ. ಸಂಸಾರದೊಳಗಿದ್ದರು ಪರಮಾತ್ಮ ಇದು ಎಲ್ಲ ಮಣಿ ನಿಂದದ, ಹೊಲ ನಿಂದದ, ಆಸ್ತಿನ ಎಲ್ಲ ನಿಂದದ ಅಂತ ಕುಂದ್ರಬೇಕಂತ್ರಿ. ಆದ್ರೆ ನಾವೇನಂತೇವ್ರಿ, ಒಂದು ಬಿಲ್ಡಿಂಗ್ ಕಟ್ಸೇವ್ರಿ ನಾವು, ಆ ಬಿಲ್ಡಿಂಗಿಗೆ ನಾವು ಓನರ್ ಅಂತೀವಿ. ಹೌದಿಲ್ರಿ? ಜಗತ್ತಿನ ಓನರ್ ಯಾರು? ಸಾಕ್ಷಾತ್ ಪಾಂಡುರಂಗ ಜಗತ್ತಿನ ಓನರ. ನಾವು ಓನರ್ ಆಗ್ಬೇಕಂತ ಪ್ರೇರಣೆ ಮಾಡತ್ತೇವಿ, ಆದ್ರೆ ಜಗತ್ತಿನ ಓನರ್ ದೇವ್ರದಾನ. ಎಲ್ಲ ಜಗತ್ತು ಯಾರ್ದೈತಿ? ಪರಮಾತ್ಮಂದದ. ಇದು ಜಗವೆಲ್ಲ ಪರಮಾತ್ಮಂದದ. ಅದಕ್ಕೇನಂತಾರ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಗಿ ದಾರರು ನಾವುಗಳೆಲ್ಲ. ನಾವ್ ಎಂದ್ ಹೋಗ್ತೇವೋ, ಎಂದ್ ಉಳಿತೇವೋ, ಎಂದ್ ಇರ್ತೇವೋ ಗೊತ್ತಿಲ್ಲ. ಗ್ಯಾರಂಟಿ ಐತೇನ್ರಿ? ಇಲ್ರಿ. ನಮ್ಗೆ ಎಷ್ಟು ವರ್ಷ ಖಚಿತ ಐತೆ ಅಂತ ಹೇಳ್ರಿಪ್ಪ. ಯಾರಿಗೆ ಗ್ಯಾರಂಟಿ? ಗ್ಯಾರಂಟಿ ಇಲ್ಲ ಅಂದ್ರು ಇನ್ನೂ ಇಷ್ಟು ಇದು ವಿಚಾರ ಮಾಡತೈತಿ ಮನುಷ್ಯ. ಗ್ಯಾರಂಟಿ ಇದಿದ್ರೆ ಏನ್ ಮಾಡ್ತಿತ್ತು ಗೊತ್ತಿಲ್ಲ ಇದು. ಈಗ ನೋಡ್ರಿ, ಹಂಗಾರ ನೌಕರಿ ಆಗಿರ್ತಾರ, ಏನಂತಾರ, ನಮಗ್ ಪರ್ಮನೆಂಟ್ ಆಗ್ಬೇಕ್ರಿ ಅಂತಾರು. ಹೌದಿಲ್ಲ? ನಮಗ್ ಪರ್ಮನೆಂಟ್ ಆಗ್ಬೇಕ್ರಿ ಅಂತಾರ. ಪರಮಾತ್ಮ ನಗತಾನಂತ. ಏನಂತ? ನೀ ಇರುದಾಗ ಗ್ಯಾರಂಟಿ ಇಲ್ಲ, ಪರ್ಮಿಟ್ ತಗೊಂಡು ಏನ್ ಮಾಡ್ತೀವೋ ಅಂತ ಪರಮಾತ್ಮ ನಗತಾನಂತೆ. ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಂದ್ರ ಸದಾ ಕಾಲ ಪರಮಾತ್ಮನ ನಾಮಸ್ಮರಣ ಮಾಡುತ್ತಾ ಯಥಾಮತಿ ಪ್ರಕಾರವಾಗಿ ಈಚ ತೋರ ಭಕ್ತಿ ಅವಡತೋ ದೇವ ಸಂಕಲ್ಪಾವಿ ಮಾಯಾ ಸಂಸಾರಾಚೆ ಠೇವಿಲೆ ಅನಂತೆ ತೈಸೆ ಚೇರಾವೆ ಚಿತ್ತಿ ಅಸೋದ್ಯಾವೆ ಸಮಾಧಾನ ತುಕಾಮನೆ ಗಾಲೋ ತಯಾವರಿ ಬಾರ ವಾವು ಸಂಸಾರ ದೇವಪಾಯ. ನೀವು ಸಂಸಾರದೊಳಗೆ ಇರಬ್ಯಾಡ್ರಿ ಅಂತೂ ಇಲ್ಲ, ಇರ್ರಿ ಸಂಸಾರದೊಳಗೆ. ನಾಲ್ಗಿಗೆ ಏನ್ ಕಲ್ಸುದ್ರಿ? ನಾಮಸ್ಮರಣ. ರಾಮ ರಾಮ ಅನ್ರಿ, ಶಿವ ಅನ್ರಿ, ಅಲ್ಲ ಅನ್ರಿ. ನಿಮಗೆ ಯಾವ್ದು ಮನಸ್ಸಿಗೆ ಬರ್ತೈತಿ ಆ ನಾಮ ನೋಡಿರಿ. ದೇವನೊಬ್ಬ, ನಾಮ ಹಲವು, ಹಲವಾರು ತರ ಪರಮಾತ್ಮ ನಾಮಸ್ತದ. ಅವ ಏನಂತಾನಂದ್ರ, ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀ ಯಾವ ದೇವ್ರಿಗೆ ಕೈ ಮುಗಿದ್ರು ಅದು ನನಗ ಬರೋದು ಅಂತಾನ ಪರಮಾತ್ಮ. ಅದು ನನಗ ಬರೋದು. ಇದು ನೀ ದಾರಿ ಮಾಡ್ಕೊಂಡ್ರ ನೀವು ಭೂಮಿಗೆ ಬಂದೇವಿ. ಹೋಗೋ ಹಾದಿ ಗೊತ್ತು ಮಾಡ್ಕೊಂಡ್ರೇನ್ರಿ? ಯಾರ ಹೋಗೋ ಹಾದಿ ಎಲ್ಲೈತಿ ಅಂತ ಗೊತ್ತು ಮಾಡ್ಕೊಂಡ್ರೇನ? ಹೋಗೋ ಹಾದಿ ಗೊತ್ತಾಗಿಲ್ಲ. ಹೋಗೋ ಹಾದಿ ಗೊತ್ತು ಮಾಡ್ಕೊಂಡವ್ರು ಯಾರು? ಸಂತ ತುಕಾರಾಮ್ ಈ ಶರೀರ ತಗೊಂಡು ಬೈಕೊಂಡಕ್ಕೆ ಹೋಗ್ಯಾರ್ರಿ. ನೀವು ಶರೀರ ಬಿಟ್ಟು ಹೋಗೋದು ಕಠಿಣ ಅದ. ಈ ಶರೀರ ತಗೊಂಡು ಬೈಕೊಂಡಕ್ಕೆ ಹೋಗಿದಾರ ಸಂತ ತುಕಾರಾಮ್. ಅಂದ್ರೆ ಹೋಗ್ಬೇಕಾದ್ರೆ 33 ಕೋಟಿ ದೇವತೆಗಳು ರಥದ ಮ್ಯಾಲ ಕುಂದ್ರಿಸ್ಕೊಂಡು ಮೆರವಣಿಗೆ ತಗೊಂಡು ಹೋಗ್ಯಾರ ದೇವಲೋಕಕ್ಕೆ. 33 ಕೋಟಿ ದೇವತೆಗಳು ಈ ಶರೀರ ತಗೊಂಡು ಹೋಗ್ಯಾರ. ನೀವು ಈ ಶರೀರ ಬಿಟ್ಟು ಹೋಗೋದ ಕಠಿಣ ಐತೆ ಅಂತ ಹೇಳ್ತಾ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ಪಾದಕ ನನ್ನ ದೀರ್ಘ ದಂಡತ್ ನಮಸ್ಕಾರ ಸಲ್ಲಿಸಿ, ಸಂತ ಮಹಾತ್ಮರ ಶರಣರ ಪಾದಕ ನನ್ನ ದೀರ್ಘ ದಂಡತ್ ನಮಸ್ಕಾರ ಸಲ್ಲಿಸುತ್ತಾ ನನ್ನ ಕೀರ್ತನ್ ಕಿರಾಮ್ ಕೊಡ್ತೀನಿ.